भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकं चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च। श्रीरूपं साग्रजातं सह गणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्ण श्री उषाकान्तां जगत्पते गोपेश गोपिकाकान्तदावनेश्वरी वृषभां सुतदेवतनं वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। नमो विष्णुपादाय कृष्ण प्रेष्ठाय भूतले श्रीमते भक्ति स्वामी। हरे कृष्ण। ಹಾ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಆಚೆ ಬನ್ನಿ. ಹ್ಮ್. ಕೇಳಿಸಿ ಎಲ್ಲರಿಗೂ. ಹ್ಮ್. ಸೊ ಇವತ್ತು ನಿನ್ನೆಯಿಂದ ಸೊ ಎಲ್ಲ ವೈಷ್ಣವ ಭಕ್ತರಿಗೆ ವಿಶೇಷವಾದ ದಿನ. ಕರ್ಮಕಾಂಡಿಯರಿಗೆ ಜ್ಞಾನಕಾಂಡಿಯರಿಗೆ ದುರ್ದಿನ. ದುರ್ದಿನ ಏನು ಒಳ್ಳೆ ಕೆಲಸ ಮಾಡಬಾರ್ದು, ಮದುವೆ ಮಾಡಬಾರ್ದು, ಗೃಹ ಪ್ರವೇಶ ಮಾಡಬಾರ್ದು, ಏನು ಮಾಡಬಾರ್ದು. ಯಾರಿಗೆ? ಕರ್ಮಕಾಂಡಿಯರಿಗೆ. ಬಟ್ ಭಕ್ತರಿಗೆ ಇದು ವಿಶೇಷವಾದ ದಿನ. ಇದಕ್ಕೆ ಆ ಪೌರಾಣಿಕ ಹಿನ್ನೆಲೆ ಇದೆ. ಅಂದ್ರೆ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಪುರುಷೋತ್ತಮ ಮಾಸ. ಪುರುಷೋತ್ತಮ ಮಾಸ ಅಂದ್ರೆ ಅಧಿಕ ಮಾಸ. ನಾವು ಅದನ್ನ ಅಧಿಕ ಮಾಸ ಅಥವಾ ಮಲಮಾಸ ಅಂತ ಕರೀತಾರೆ. ಮಲಮಾಸ ಅಂದ್ರೆ ಯಾವುದಕ್ಕೂ ಪ್ರಯೋಜನ ಬಾರದ ತಿಂಗಳು ಅಂತ. ಒಂದ್ಸಲ ಏನಾಗುತ್ತೆ, ಆ ದ್ವಾಪರದ ಅಂತ್ಯದಲ್ಲಿ, ಕಲಿಯುಗದ ಪ್ರಾರಂಭದಲ್ಲಿ, ಸುಮಾರು 5,000 ವರ್ಷಗಳ ಹಿಂದೆ ನೈಮಿಷಾರಣ್ಯ ಅಂತ ಕೇಳಿದೇವಲ್ವಾ? ನಿಮ್ಸಾರ್. ಇವಾಗ ಅದೊಂದು ಆ ಭೌತಿಕ ಜಗತ್ತು ಈಗ ಎಲ್ಲಿದೆ ಅಂದ್ರೆ ಹರಿಯಾಣ ಹತ್ರ ಇದೆ ನಿಮ್ಸಾರ್. ಅದು ನೈಮಿಷಾರಣ್ಯ. ಅದು ನೈಮಿಷಾರಣ್ಯನೇ, ಅದು ಇವಾಗಲೂ ನೈಮಿಷಾರಣ್ಯ ಅಂತ ಕರೀತಾರೆ. ಅದು ಹಿಂದೆ ಸತ್ರ ಅಂದ್ರೆ ಯಾಗ ಮಾಡ್ತಾ ಇದ್ದಂತ ಪವಿತ್ರವಾದ ಸ್ಥಳ ಅದು. ಕುರುಕ್ಷೇತ್ರ, ನೈಮಿಷಾರಣ್ಯ, ದಶಾಶ್ವಮೇಧ ಘಾಟ್ ಇವೆಲ್ಲನೂ ಶ್ರೀರಾಮಚಂದ್ರ ಯಾಗ ಮಾಡಿದಂತ ಜಾಗ. ದಶಾಶ್ವಮೇಧ ಘಾಟ್ ಇವೆಲ್ಲ ಪುಣ್ಯಕ್ಷೇತ್ರಗಳು. ಅಲ್ಲಿ ಸಾವಿರಾರು ಜನ ಋಷಿ ಮುನಿಗಳು ಕೂತು ಒಂದು ಯಜ್ಞ ಮಾಡ್ತಾ ಇದ್ರು. ಆಗ ಅಲ್ಲಿಗೆ ಸೂತ ಗೋಸ್ವಾಮಿಗಳು ಬಂದರು. ಶವನಕಾದಿಗಳೆಲ್ಲ ಸೇರಿ ಒಂದು ಯಜ್ಞ ಮಾಡ್ತಾ ಇರ್ತಾರೆ. ಆಗ ಸೂತ ಪುರಾಣಿಕರು ಬರ್ತಾರೆ ಅಲ್ಲಿಗೆ. ಆಗ ಸೂತ ಪುರಾಣಿಕರು ಏನ್ ಮಾಡ್ತಿದ್ರು, ಆ ಇಡೀ ಜಗತ್ತನ್ನ ಸಂಚಾರ ಮಾಡ್ತಾ ಇದ್ರು. ಎಲ್ಲಾ ಕಡೆ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ತಾ ಇದ್ರು. ಪುರಾಣಗಳನ್ನ ಹೇಳ್ತಾ ಇದ್ರು. ಇವರು ಪುರಾಣಿಕರು. ಇವರು ಸೂತ ಪುರಾಣಿಕ ಅಂತ ಹೇಳ್ತಾರಲ್ಲ, ಪುರಾಣಗಳನ್ನ ಹೇಳ್ತಾ ಇದ್ದವರು. ಎಲ್ಲ 18 ಪುರಾಣಗಳನ್ನ ಹೇಳಿದ್ರು ಶೌನಕರಿಗೆ. ಅದರಲ್ಲಿ ಭಾಗವತವನ್ನು ಕೂಡ ಒಂದು. ಕೆಲವು ಪದ್ಮ ಪುರಾಣ ಮತ್ತೆ ಆ ಬ್ರಹ್ಮ ಪುರಾಣ, ಬ್ರಹ್ಮ ವೈವರ್ತ ಪುರಾಣ ಇದರಲ್ಲಿ ಆ ಪುರುಷೋತ್ತಮ ಮಾಸದ ಬಗ್ಗೆ, ಅಂದ್ರೆ ಅಧಿಕ ಮಾಸದ ಬಗ್ಗೆ ತುಂಬಾ ಉಲ್ಲೇಖ ಮಾಡಿದ್ದಾರೆ. ಅದು ನಾವು ಗೊತ್ತಿಲ್ಲ, ನಾವು ಓದಿಲ್ಲ, ಅದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಲ್ವಾ? ನೋಡಿ, ಈ ಮಂತ್ ಅಲ್ಲಿ, ಈ ಮಾಸ ಏನು ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸ ಅಂತ ಹೇಳ್ತಾರೆ, ಜ್ಯೇಷ್ಠ ಮಾಸ ಆದ್ಮೇಲೆ ಬರುವಂತ ಮಾಸ ಅಧಿಕ ಮಾಸ. ಇದು ಹೇಗೆ ಅಧಿಕ ಮಾಸ ಆಯ್ತು? ಹ್ಮ್ ಅದನ್ನ ಆಲ್ರೆಡಿ ಗೊತ್ತಿದ್ರೆ ಮತ್ತೆ ಇನ್ನೊಂದ್ಸಲ ಶ್ರವಣ ಮಾಡೋಣ. ಗೊತ್ತಿಲ್ಲದೆ ಇರೋರು ಅದನ್ನ ತಿಳ್ಕೊಳ್ಳೋಣ. ಅಧಿಕ ಮಾಸ ಅಂದ್ರೆ ಎಕ್ಸ್ಟ್ರಾ ಮಂತ್ ಅಂತ. ಒಂದ್ ವರ್ಷದಲ್ಲಿ 12 ತಿಂಗಳು ಇರುತ್ತೆ ಅಲ್ವಾ? ಅದು ನಮ್ಗೆ ಗೊತ್ತಿದೆ. 12 ತಿಂಗಳು ಎಲ್ಲಾ ವರ್ಷದಲ್ಲೂ 12 ತಿಂಗಳು ಬರೋದಿಲ್ಲ. ಮೂರ್ ವರ್ಷಕ್ಕೊಂದ್ಸಲ 13 ತಿಂಗಳು ಬರುತ್ತೆ. ಯಾಕೆ ಈ 13 ತಿಂಗಳು ಅಂದ್ರೆ, ಚಂದ್ರ ಭ್ರಮಣೆ ಮಾಡ್ತಾನಲ್ಲ, ಚಂದ್ರ ಸುತ್ತುತ್ತಾನಲ್ಲ ತನ್ನ ಕಕ್ಷೆಯಲ್ಲಿ. ಓಕೆ, ಸ್ವಲ್ಪ ವಿಜ್ಞಾನ, ಒಂಚೂರು ಹಿಂದೆ ವಿಜ್ಞಾನ ಅರ್ಥ ಮಾಡ್ಕೊಳ್ಳೋಣ. ಚಂದ್ರ ತನ್ನ ಕಕ್ಷೆಯಲ್ಲಿ ಸುತ್ತುವಾಗ ಅವನು
ಹಗಲು ರಾತ್ರಿ ಆಗುತ್ತೆ ನೋಡಿ. ತನ್ನ ಅಕ್ಷದಲ್ಲಿ ಸುತ್ತುವಾಗ ಹಗಲು ರಾತ್ರಿ ಆಗುತ್ತೆ, ರೊಟೇಷನ್ ಆಗ್ತಾ ಇರ್ತಾನಲ್ಲ ಅದು. ಆದ್ರೆ ಭೂಮಿ ಸುತ್ತಬೇಕಾದ್ರೆ ರೆವಲ್ಯೂಷನ್ ಆಗ್ತಾ ಇರುತ್ತೆ. ಭೂಮಿ ಸುತ್ತಾ ಇರ್ತಾನೆ, ಚಂದ್ರ ತನ್ನ ಕಕ್ಷೆಯಲ್ಲಿ ಸುತ್ತಾ ಇರ್ತಾನೆ. ಅದಕ್ಕೆ ನಮ್ಗೆ ಹಗಲು ರಾತ್ರಿ ಆಗುತ್ತೆ ನೋಡಿ. ಹಗಲು ರಾತ್ರಿ 12 ಗಂಟೆಗೆ ಹಗಲು ರಾತ್ರಿ ಬರ್ತಾ ಇರುತ್ತೆ. ಅದೇ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಬರುತ್ತಲ್ಲ ತಿಂಗಳಿಗೊಂದ್ಸಲ, ಅದು ಒಂದು ಭ್ರಮಣೆ ಮಾಡೋದಕ್ಕೆ ಚಂದ್ರ ಸರಿಯಾಗಿ 30 ದಿನ ತಗೊಳ್ಳೋದಿಲ್ಲ, ಅವನು 29 ದಿನ ತಗೊಳ್ತಾನೆ. ಯಾಕೆ ಅಂದ್ರೆ ಒಂದು ಸಂವತ್ಸರದಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ ಸರಿಯಾಗಿ 365 ದಿನ ಅಲ್ಲ ಇರೋದು. ನಾವು ಅನ್ಕೊಂಡಿರೋ ಪ್ರಕಾರ 365 ದಿನ, ಜನವರಿ 1ರಿಂದ ಡಿಸೆಂಬರ್ 31 ತನಕ ಅಲ್ವಾ. ಅದು ನಮ್ಮ ವರ್ಷ ಅಲ್ಲ. ಅದು ನಮ್ಮ ವರ್ಷ ಸೌರಮಾನ ಇಲ್ಲ ಚಂದ್ರಮಾನ. ಮೇಷದಿಂದ ಮೀನವರೆಗೆ 12 ರಾಶಿಗಳು, ಚೈತ್ರದಿಂದ ಫಾಲ್ಗುಣ ಮಾಸ ತನಕ ಅಲ್ವಾ. ಚೈತ್ರದಿಂದ ಫಾಲ್ಗುಣ ಮಾಸ ತನಕ ಏನಿದೆ ಅದು ಚಾಂದ್ರಮಾನ. ಅಲ್ಲಿ ಬರೋದು ನಮ್ಗೆ ಕೇವಲ 354 ದಿನ, 365 ಅಲ್ಲ. ಯಾರಾದ್ರೂ ನಿಮಗೆ ಜ್ಯೋತಿಷ ಅಥವಾ ಗೊತ್ತಿದ್ರೆ, ಚೈತ್ರ ಮಾಸ ಯಾವಾಗ ಶುರು ಆಗುತ್ತೆ, ಚೈತ್ರ ಹುಣ್ಣಿಮೆ, ಅಲ್ಲಿಂದ ಫಾಲ್ಗುಣ ಹುಣ್ಣಿಮೆ ಅಮಾವಾಸ್ಯೆ ತನಕ ಲೆಕ್ಕ ಹಾಕಿದ್ರೆ 354 ದಿನ ಆಗುತ್ತೆ. ಆ 354 ದಿನಕ್ಕೆ ಚಂದ್ರ ಸುತ್ತು ಬರ್ತಾನಲ್ಲ, 12 ಸುತ್ತು ಭೂಮಿ ಸುತ್ತ, ಆಗ 29 ದಿನ ಆಗುತ್ತೆ ಒಂದ್ ಸುತ್ತು ಬರೋದಕ್ಕೆ. ಇನ್ನೆಷ್ಟು ಉಳಿಯುತ್ತೆ ನಮ್ಗೆ? ಅರ್ಧ ಮುಕ್ಕಾಲು ದಿನ ಕೊರೆ ಉಳಿಯುತ್ತಲ್ಲ ಒಂದು ತಿಂಗಳಲ್ಲಿ. ಸೊ ಹೀಗೆ 354 ನಮ್ಮ ವರ್ಷಕ್ಕೆ 365 ವರ್ಷಕ್ಕೆ 11 ದಿನ ಡಿಫ್ರೆನ್ಸ್ ಬರುತ್ತೆ. ಅದೇ ಸೌರಮಾನದಲ್ಲಿ 360 ಆಗುತ್ತೆ. ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿ ತನಕ 12 ರಾಶಿಗಳಿದೆ. ಓಕೆ, ಸೊ 12 ರಾಶಿಗಳನ್ನ ಸುತ್ತು ಬರ್ಬೇಕಾದ್ರೆ ಸೂರ್ಯನಿಗೆ ಸೂರ್ಯ ತನ್ನ ಗ್ರಹಗಳ ಸುತ್ತಲ್ಲ, ಸೂರ್ಯನ ಸುತ್ತ. ಸೊ ಆ ಸೂರ್ಯನ ಅವಧಿ ಏನಿದೆ ಅದಕ್ಕೆ ಸೌರಮಾನ ಅಂತ ಕರೀತಾರೆ. ಸೊ ಈಗ ನಾವು ಚಾಂದ್ರಮಾನ ಲೆಕ್ಕ ತಗೊಂಡ್ರೆ 11 ದಿನ ಒಂದು ವರ್ಷದಲ್ಲಿ, 11 ದಿನ ಎಕ್ಸ್ಟ್ರಾ ಅದು ಆಡ್ ಆಗ್ಬೇಕು. ಸೊ ಏನಾಯ್ತು ಅವಾಗ 354 ದಿನ ಚಂದ್ರಮಾನದಲ್ಲಿ ನಮ್ಮ 360 ದಿನಕ್ಕೆ ಫಿಟ್ ಮಾಡಿದಾಗ 11 ದಿನ ಎಕ್ಸ್ಟ್ರಾ ಬರುತ್ತಲ್ಲ, ಅದನ್ನ ಅಧಿಕ ಮಾಸ ಅಂತ ಕರೀತಾರೆ. ಸೊ ಇದನ್ನ ಲೆಕ್ಕ ಕೊಡ್ತಾ ಇದಾರೆ ಸೂತ ಪುರಾಣಿಕರು ಶೌನಕಾದಿಗಳಿಗೆ. ಅದು ನಮ್ಮ ಈಗಿನ ಕಾಲ ಲೆಕ್ಕಾಚಾರ ಅಲ್ಲ, ಅದು ತಲತಲಾಂತರಿಂದ ಬಂದಿರುವಂತ ಗಣಿತ. ಸೊ ಆ ಗಣಿತನೇ ನಾವೀಗ ಫಾಲೋ ಮಾಡ್ಬೇಕು ನೋಡಿ. ಯಾವಾಗ ಗ್ರಹಣ ಆಗುತ್ತೆ, ಯಾವಾಗ ಇದು ಬರುತ್ತೆ, ಜನ್ಮಾಷ್ಟಮಿ ಯಾವಾಗ ಬರುತ್ತೆ, ಇದೆಲ್ಲ ಲೆಕ್ಕ ಹೇಗ್ ಗೊತ್ತಾಗುತ್ತೆ ನಮ್ಗೆ? ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್. ಸೊ ನಮ್ಮ ವಿಜ್ಞಾನಿಗಳು ಅಂದ್ರೆ ಮಾಡರ್ನ್ ವಿಜ್ಞಾನಿಗಳಲ್ಲ, ಋಷಿ ಮುನಿಗಳು ಇದನ್ನೆಲ್ಲ ಸ್ಪಷ್ಟವಾಗಿ ಲೆಕ್ಕ ಹಾಕಿದ್ರು. ಅದ್ರ ಬೇಸ್ ಮೇಲೆ ನಾವು ಜಾತಕ ನೋಡೋದು, ಗ್ರಹ ಕೂಟಗಳನ್ನ ಹೊಂದಾಣಿಕೆ ಮಾಡೋದು, ಇವೆಲ್ಲ ಮಾಡ್ತೀವಿ. ಆದ್ರೆ ಕರ್ಮಕಾಂಡಿಯರು ಮಾಡುವಂತ ಲೆಕ್ಕಾಚಾರಗಳಿಗೆ ಭಗವಂತ ಮನ್ನಣೆ ಕೊಡೋದಿಲ್ಲ. ಏಕೆ? ಒಂದ್ಸಲ ಏನಾಗುತ್ತೆ, 12 ರಾಶಿಗಳ ಅಧಿದೇವತೆಗಳಿದಾರಲ್ಲ, ಎಲ್ಲರೂ ಒಂದೊಂದು ತಿಂಗಳಿಗೆ ಅಧಿಪತಿ ದೇವತೆಗಳಾದ್ರು. ಚೈತ್ರ ಮಾಸಕ್ಕೊಬ್ರು, ಜ್ಯೇಷ್ಠ ಮಾಸಕ್ಕೊಬ್ರು, ಅಧಿಕ ಮಾಸಕ್ಕೆ ಯಾರು ಇಲ್ಲ. ಸೊ ಆಗ ಅಧಿಕ ಮಾಸದ ಅಧಿದೇವತೆ ಅವಳಿಗೆ ನೋವಾಗುತ್ತೆ, ನನ್ನ ಯಾರು ಸ್ವೀಕಾರ ಮಾಡ್ತಾರ, ತಿರಸ್ಕಾರ ಮಾಡ್ತಿದಾರಲ್ಲ ಅಂತ. ಓಕೆ, ಇದು ಪುರಾಣದಲ್ಲಿ ಬರುವಂತ ಉಲ್ಲೇಖ, ಯಾವುದೋ ಊಹೆ, ಕಲ್ಪನೆ, ಫಿಕ್ಷನ್ ಅಲ್ಲ, ಪ್ರಮಾಣ, ಸತ್ಯ. ಆಗ ಏನಾದ್ರು ಮಹಾವಿಷ್ಣು ಹತ್ರ ಹೋಗ್ತಾರೆ. ಮಹಾವಿಷ್ಣು ಹತ್ರ ಫಸ್ಟ್ ಅಪ್ರೋಚ್ ಮಾಡ್ಬೇಕು, ಈ ತರ ನನ್ನ ತಿರಸ್ಕಾರ ಮಾಡ್ತಿದ್ದಾರೆ, ಅಧಿಕ ಮಾಸ ಮಲಮಾಸ ಅಂತ. ಸೊ ಅದರಿಂದ ನೋವಾಗಿ ವಿಷ್ಣು ಹತ್ರ ಹೋಗಿ ಕೇಳ್ತಾಳೆ ಅಧಿದೇವತೆ. ಆಗ ಮಹಾವಿಷ್ಣು ವೈಕುಂಠ ಅಧಿಪತಿ ಸೀದಾ ಗೋಲೋಕ ಕರ್ಕೊಂಡ್ ಬರ್ತಾರೆ ಅವಳನ್ನು. ಹಾಗೆ ಭಗವಂತನ ಮುಂದೆ ಅದನ್ನ ವಿಚಾರ ನಡೆಯುತ್ತೆ. ಕೃಷ್ಣ ಹೇಳ್ತಾನೆ, ಈ ಅಧಿಕ ಮಾಸ ಅಂತ ಏನಿದೆಯಲ್ಲ, ಇದಕ್ಕೆ ನಾನೇ ಅಧಿಪತಿ ಆಗ್ಬಿಡ್ತೀನಿ. ಯಾರು ಸ್ವೀಕಾರ ಮಾಡ್ತಲ್ಲ ಅಲ್ವಾ, ನಾನು ಅಧಿಪತಿ ಆಗ್ಬಿಡ್ತೀನಿ. ಸೊ ಅಧಿಕ ಮಾಸಕ್ಕೆ ಅದಕ್ಕೆ ನನ್ನ ಹೆಸರು ಮುಂದೆ ಪ್ರಚಲಿತ ಆಗುತ್ತೆ, ಪುರುಷೋತ್ತಮ ಮಾಸ ಅಂತ. ಪುರುಷೋತ್ತಮ ಅಂದ್ರೆ ಭಗವಾನ್ ಕೃಷ್ಣ. ಸೊ ಪುರುಷೋತ್ತಮ ಮಾಸ ಭಕ್ತರಿಗೆ ಭಕ್ತಿ ಸೇವೆಯಲ್ಲಿ ಮುನ್ನಡೆಯೋದಿಕ್ಕೆ, ಸ್ಪಿರಿಚುವಲ್ ಪ್ರೋಗ್ರೆಸ್ ತುಂಬಾ ಒಳ್ಳೆ ಸಮಯ, ಒಳ್ಳೆ ಅವಕಾಶ ಇದು ಪುರುಷೋತ್ತಮ ಮಾಸದಲ್ಲಿ. ಸೊ ಸೂತ ಪುರಾಣಿಕರು ಒಂದು ಕಥೆ ಹೇಳ್ತಾರೆ. ಏನ್ ಕಥೆ ಅಂದ್ರೆ,
ಸುಮಾರು ವರ್ಷಗಳ ಹಿಂದೆ ಶ್ರೀ ನಾರದ ಮುನಿಗಳು ಬದ್ರಿಕಾಶ್ರಮಕ್ಕೆ ಬರ್ತಾರೆ. ಬದ್ರಿಕಾಶ್ರಮದಲ್ಲಿ ನರನಾರಾಯಣ ಋಷಿ ಇದ್ರು, ತಪಸ್ ಮಾಡಿ. ನರನಾರಾಯಣ ಅಂದ್ರೆ ಸಾಕ್ಷಾತ್ ಭಗವಂತನ ಅವತಾರ ಅದು. ಸೊ ನಾರದ ಮುನಿ ಬಂದ್ರು, ನರನಾರಾಯಣ ಋಷಿ ಬದ್ರಿಕಾಶ್ರಮಕ್ಕೆ ಬಂದು ಕೇಳ್ತಾರೆ, ಓ ಪುರುಷೋತ್ತಮ ಭಗವಂತ, ಪರಮ ಸತ್ಯ ನೀನು ಏನ್ ಹೇಳ್ತೀಯ ಅದು ಸತ್ಯ. ಈಗ ನಾನು ನಿನ್ನ ಬಾಯಿಂದ, ನಿನ್ನ ಮುಖಪದ್ಮದಿಂದ ನಾನು ಅದನ್ನ ಶ್ರವಣ ಮಾಡ್ಬೇಕು ಅಂತ ಬಯಸ್ತಿದ್ದೀನಿ. ಈ ಭೌತಿಕ ಜನರು, ಈಗ ನಾವುಗಳೆಲ್ಲ ಬದ್ಧ ಜೀವಿಗಳು, ಇಂದ್ರಿಯ ತೃಪ್ತಿ ತೊಡಗಿದೀವಿ, ನಾವು ಮುಳುಗೋಗಿದ್ದೀವಿ ನಾವು. ಸೊ ಜೀವನದ ಗುರಿ ಮರ್ತೋಗಿದ್ದಾರೆ. ಇದು ನಾರದ ಮುನಿ ಮತ್ತೆ ಭಗವಂತ ನಡುವೆ ನಡೆಯುವಂತ ಸಂಭಾಷಣೆ. ಈ ಜನರು ಸುಖದಲ್ಲಿ ಮುಳುಗೋಗಿದ್ದಾರೆ. ಆದ್ರಿಂದ ಈ ಭೌತಿಕ ದುಃಖಗಳಿಂದ ಹೊರಗಡೆ ಬರೋದಕ್ಕೆ ಈ ಬದ್ಧ ಜೀವಿಗಳು ಏನ್ ಮಾಡ್ಬೇಕು? ಮತ್ತೆ ಅವರು ವಾಪಸ್ ಬ್ಯಾಕ್ ಟು ಗಾಡ್ ಇಟ್, ಭಗವದ್ ಧಾಮಕ್ಕೆ ಹೋಗೋದಕ್ಕೆ ಏನ್ ಮಾಡ್ಬೇಕು? ನಾರದರ್ಗೆ ಗೊತ್ತು, ನಾರದರ್ಗೆ ಎಲ್ಲ ಗೊತ್ತಿದೆ. ಆದ್ರೆ ಭಗವಂತನ ಬಾಯಿಂದ ಬರ್ಬೇಕು ಮಾತುಗಳು. ಶಂಖದಿಂದ ಬಂದ ತೀರ್ಥ ಅಲ್ವಾ? ಭಗವಂತನ ಬಾಯಿಂದ ಪ್ರತಿಯೊಂದು ಭಗವಂತನಿಂದನೇ ಬಂದಿರೋದು. ಯಾವುದು ಸ್ವತಃ ಊಹೆ ಕಲ್ಪನೆ ಮಾಡಿ ಹೇಳಿರೋದಲ್ಲ. ನಾರದರ ಬಾಯಿಂದ ಬಂದಿದ್ರು ಕೂಡ ಅದಕ್ಕೆ ಮುಂಚೆ ಭಗವಂತನಿಂದ ಕೇಳಿರ್ತಾರೆ ನಾರದ ಮುನಿ, ಇಲ್ಲ ಬ್ರಹ್ಮದೇವರಿಂದ ಶ್ರವಣ ಮಾಡಿರ್ತಾರೆ. ಸೊ ಪರಂಪರೆಯಿಂದ ಶ್ರವಣ ಮಾಡಿಲ್ಲ ಅಂದ್ರೆ ಯಾವ್ದನ್ನು ಕಟ್ಟುಕತೆ ಊಹೆಗಳನ್ನ ನಂಬಬಾರ್ದು, ನಾವು ಕೇಳಬಾರ್ದು. ಪ್ರತಿಯೊಂದಕ್ಕೂ ಸಾಕ್ಷಿ ಬೇಕು, ನಮ್ಗೆ ಪುರಾವೆ ಬೇಕು. ಆ ಸಾಕ್ಷಿ ಪುರಾವೆ ಎಲ್ಲಿಂದ ಸಿಗುತ್ತೆ? ನಮ್ಗೆ ಪುರಾಣಗಳಿಂದ ಸಿಗುತ್ತೆ. ಪುರಾಣಗಳನ್ನ ಸೃಷ್ಟಿ ಮಾಡಿದ್ಯಾರು? ಭಗವಾನ್. ಸೊ ಅದಕ್ಕೆ ಭಗವಂತನ ಬಾಯಿಂದಾನೆ ಅದನ್ನ ಕೇಳ್ಬೇಕು ಅಂತ ಆಸೆ ಆಯ್ತು ನಾರದ ಮುನಿಗಳಿಗೆ. ಕೇಳ್ತಾರೆ, ಓ ಕೃಷ್ಣ, ಈ ಬದ್ಧ ಜೀವಿಗಳ ಸಂಪೂರ್ಣ ಪಾಪ ಪ್ರತಿಕ್ರಿಯೆಗಳನ್ನ ನಾಶ ಮಾಡೋದು ಹೇಗೆ? ಭಗವಂತ ಹೇಳ್ತಾರೆ, ಹೇ ನಾರದ, ನಿನ್ಗೆಲ್ಲ ಗೊತ್ತಿದ್ದು ಕೂಡ ಯಾಕೆ ಕೇಳ್ತೀಯ ನೀನು? ಗೊತ್ತಿದ್ದು ಕೇಳ್ತೀಯ ಅಂತ ಅಲ್ಲ, ಗೊತ್ತಿದೆ ನನಗೆ, ಆದ್ರೆ ಜನಗಳು ನಂಬೇಕಲ್ಲ. ನಾರದ ಮುನಿಗಳೇನೋ ಬಾಯಿ ಬಂದಂಗೆ ಹೇಳ್ತಾರಪ್ಪ ಅಂತ ಅನಿಸ್ಬಾರ್ದಲ್ವಾ? ಅದಕ್ಕೆ ನನ್ಗೆ ಗೊತ್ತಿದೆ, ಆದ್ರೂ ನಾನು ನಿನ್ನ ಕೇಳ್ತೀನಿ, ಹೇಳು. ಭಗವಂತ ಎಷ್ಟು ಭಕ್ತರ ಮೇಲೆ ನಂಬಿಕೆ, ಪ್ರೀತಿ. ನಾರದ ಗೊತ್ತಿದ್ದು ಕೂಡ ನನಗೆ ಕೇಳ್ತಾರಲ್ಲ. ಯಾಕಂದ್ರೆ ಮತ್ತೊಮ್ಮೆ ನಾನು ನಿನ್ನ ಬಾಯಿಂದ ಕೇಳಬೇಕು, ಅದನ್ನ ಜಗತ್ತಿಗೆ ಪ್ರಚಾರ ಮಾಡಬೇಕು. ಹೇಳು. ಯಾರೆಲ್ಲ ಪುರುಷೋತ್ತಮ ಮಾಸದಲ್ಲಿ ಏನು ಗೊತ್ತೇ ಇಲ್ಲ, ಪುರುಷೋತ್ತಮ ಮಾಸ ಅಂತ ಏನು ಗೊತ್ತೇ ಇಲ್ಲ ಅಂತವ್ರು ದಯವಿಟ್ಟು ಶ್ರದ್ಧೆಯಿಂದ ಶ್ರವಣ ಮಾಡಿ. ಏನಾಗುತ್ತೆ ಶ್ರದ್ಧೆಯಿಂದ ಶ್ರವಣ ಮಾಡಿಲ್ಲ ಅನ್ನೋದಕ್ಕೆ ಒಂದು ಕತೆ ಹೇಳ್ತಾರೆ, ದ್ರೌಪದಿ ಕತೆ. ನಾ ಹೇಳ್ತೀನಿ ಮುಂದೆ ಅದನ್ನ. ಅದಕ್ಕೆ ಮುಂಚೆನೆ ಹೇಳ್ಬಿಡ್ತೀವಿ, ಅಯ್ಯೋ ಇದೆಲ್ಲ ಅಂತ ಬರಬಾರ್ದು ನಮ್ಮ ಮನಸ್ಸಲ್ಲಿ. ಏನ್ ಹೇಳ್ತಾರೆ ಅದನ್ನ ಓಪನ್ ಹಾರ್ಟೆಡ್ ತುಂಬಿಸ್ಕೋಬೇಕು ಅಷ್ಟೇ, ಹೃದಯದಲ್ಲಿ ನಂಬಿಕೆಯಿಂದ. ಅದಕ್ಕೆ ಮುಂಚೆನೆ ಹೇಳ್ಬಿಡ್ತೀವಿ. ಪುರುಷೋತ್ತಮ ಮಾಸ ಇದು ಕೆಟ್ಟ ಮಾಸ ಅಲ್ಲ. ಒಂದು ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ಎಲ್ಲೂ ಒಳ್ಳೆ ಕೆಲಸ ಮಾಡೋದೇ ಇಲ್ಲ ಈ ತಿಂಗಳಲ್ಲಿ. ಶಾಸ್ತ್ರದ ಒಂದು ಮಾತು ಬರುತ್ತೆ ನಮ್ಗೆ ಪುರಾವೆ. ತದ್ದಿನಂ ದುರ್ದಿನಂ ಮನ್ಯೆ ಮೇಘಾಚ್ಛಾದನಂ ನ ದುರ್ದಿನಂ ಯದ್ದಿನಂ ಕೃಷ್ಣ ಪೀಯೂಷಕ್ತಾಮೃತಂ ವರ್ಜನಂ ತದ್ದಿನಂ ದುರ್ದಿನಂ. ಯದ್ದಿನಂ ದುರ್ದಿನಂ, ಯಾವತ್ತು ದುರ್ದಿನ ಆಗುತ್ತೆ? ದುರ್ದಿನ ಅಂದ್ರೆ ಕೆಟ್ಟ ದಿನ. ಯಾವಾಗ ಮೋಡ ಮುಚ್ಕೊಳುತ್ತಲ್ಲ ಅದು ದುರ್ದಿನ ಅಲ್ಲ. ಸಾಮಾನ್ಯವಾಗಿ ಜನಗಳು ಹೇಳ್ತಾರೆ, ಓ ಇವತ್ತೇನೋ ಬ್ಯಾಡ್ ಡೇ, ಇವತ್ತು ಮೋಡ ಮುಚ್ಕೊಂಡ್ಬಿಟ್ಟಿದೆ. ತದ್ದಿನಂ ದುರ್ದಿನಂ ಮನ್ಯೆ ಮೇಘಾಚ್ಛಾದನಂ ನಾ ದುರ್ದಿನಂ. ಆದ್ರೆ ಯಾವತ್ತು ಭಗವಂತನ ಕೃಷ್ಣ ಕಥೆಯನ್ನ ಕೇಳದೆ ಇರ್ತಾನಲ್ಲ, ಕೃಷ್ಣ ಕಥಾ ಪೀಯೂಷ ವರ್ಜನಂ ಯದ್ದಿನಂ ದುರ್ದಿನಂ. ಭಗವಂತನ ಬಗ್ಗೆ, ಭಗವಂತನ ಕಥೆ ಕೇಳಿಲ್ಲ, ಭಗವಂತನ ಭಕ್ತ ಸಾಹಸ ಮಾಡಿಲ್ಲ ಅಂದ್ರೆ ಅದು ಅವರಿಗೆ ಕೆಟ್ಟ ದಿನ ಅಂತ ಹೇಳ್ತಾರೆ. ಸೊ ನಾರದ ಮುನಿಗಳು ಹಾಗಾದ್ರೆ ಅಧಿಕ ಮಾಸ ಮಲಮಾಸ ಅಂದ್ರೆ ಅದು ಕೆಟ್ಟದ್ದ? ಭಗವಂತ ಹೇಳ್ತಾರೆ, ಈ ಪುರುಷೋತ್ತಮ ಮಾಸ ನನಗೆ ತುಂಬಾ ಪ್ರಿಯವಾದ ಮಾಸ. ನನಗಷ್ಟೇ ಅಲ್ಲ, ಶ್ರೀಮತಿ ರಾಧಾರಾಣಿಗೂ ತುಂಬಾ ಪ್ರಿಯವಾದ ಮಾಸ. ಅದರಿಂದ ಈ ಮಾಸದಲ್ಲಿ ನಾವು ಚೌರಾಷ್ಟಕ ಹಾಡ್ತೀವಿ. ಆಮೇಲೆ ರಾಧಾ ಕಟಾಕ್ಷ ಸ್ತವಮಾಲ ಹಾಡ್ತೀವಿ. ಅಂದ್ರೆ ಶ್ರೀಮತಿ ರಾಧಾರಾಣಿ ಕಟಾಕ್ಷ, ಕೃಪಾ ಕಟಾಕ್ಷ ಬೇಕು ನಮ್ಗೆ ಭಕ್ತಿ ಮಾಡೋದಕ್ಕೆ. ರಾಧಾರಾಣಿ ಕೃಪೆ ಇಲ್ಲ ಅಂದ್ರೆ ನಾವು ಭಕ್ತಿ ಮಾಡಕ್ ಆಗಲ್ಲ, ಬೇರೆ ಏನೋ ಮಾಡ್ಬಿಡ್ತೀವಿ ನಾವು. ಭಕ್ತಿ ಮಾಡ್ಬೇಕಾದ್ರೆ ಶ್ರೀಮತಿ ರಾಧಾರಾಣಿ ಕೃಪೆ ಬೇಕು. ರಾಧಾರಾಣಿಗೆ ಏನ್ ಇಷ್ಟ ಅದು ನಮ್ಗೆ ಗೊತ್ತಿರ್ಬೇಕು ಅಲ್ವಾ? ನಮ್ಗೇನ್ ಇಷ್ಟ ಕಷ್ಟ ನೋಡ್ಬಾರ್ದು ನಾವು.
ಈ ದಿನ ಏನೋ ಕೆಲಸ ಮಾಡಿದ್ರೆ ಕೆಟ್ಟದಾಗ್ಬಿಡುತ್ತೆ, ನಮ್ಗೆ ಕೆಟ್ಟದಾಗೋದ್ರಿಂದ ಮಾಡದೇ ಇರಬಾರ್ದು. ಭಗವಂತ ಖುಷಿ ಇದೆ, ಅದು ಮಾಡೋದ್ರಿಂದ ಮಾಡ್ಬೇಕು ಅಷ್ಟೇ. ಓಕೆ, ನಮ್ ಖುಷಿಗೋಸ್ಕರ ನಾವು ಮಾಡ್ತಾ ಇದೀವಲ್ಲ, ಅದಕ್ಕೆ ನಮಗೆ ನೋವಾಗ್ತದೆ, ಸಂಕಟ ಆಗ್ತದೆ. ಈ ಪುರುಷೋತ್ತಮ ಮಾಸದಲ್ಲಿ ಯಾರಾದ್ರೂ ಗಂಗಾ ಸ್ನಾನ, ಕಾವೇರಿ ಸ್ನಾನ, ದಾನ, ಭಗವಂತನ ಕತೆ ನಡೆಸೋದು ಮನೆಗಳಲ್ಲಿ, ಸೊ ಇದೆಲ್ಲ ತುಂಬಾ ಶ್ರೇಷ್ಠವಾದದ್ದು. ಅದಕ್ಕೆ ನಾರದರು ನಮ್ಮನ್ನ ಉದ್ಧಾರ ಮಾಡೋಕ್ಕೋಸ್ಕರ ನಮ್ಮ ಪರವಾಗಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಕೃಷ್ಣನೇ ಹೇಳುವಂತ ಒಂದು ಕಥೆ ಇದೆ ನೋಡಿ, ಪುರಾಣದಲ್ಲಿ, ಆದಿ ಪುರಾಣದಲ್ಲಿ ಬರುತ್ತೆ, ಪದ್ಮ ಪುರಾಣದಲ್ಲಿ ಬರುತ್ತೆ, ತುಂಬಾ ಪುರಾಣಗಳಲ್ಲಿ ಇದ್ರ ಉಲ್ಲೇಖ ಮಾಡ್ತಾರೆ. ಓ ನಾರದ, ನಾನು ನಿನ್ಗೊಂದು ಕತೆ ಹೇಳ್ತೀನಿ. ಒಂದ್ಸಲ ದ್ರೌಪದಿ ತನ್ನ ಪೂರ್ವ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ, ಅವಳು ಮಾಡಿದ ಅಪರಾಧಕ್ಕೆ ಏನಾಯ್ತು ಅಂದ್ರೆ, ಅವಳಿಂದ ತಾನೇ ಕುರುಕ್ಷೇತ್ರ ಯುದ್ಧ ಆಯ್ತು. ಧರ್ಮರಾಜ ಏನ್ ತಪ್ಪು ಮಾಡಿದ್ರು, ಯಾಕೆ ಮತ್ತೆ ವನವಾಸ ಆಯ್ತು? ಹೆಂಡತಿ ಮಾಡಿದ ಕೆಲವು ಹಿಂದಿನ ಕರ್ಮಗಳಿಗೆ ಗಂಡ ಅದನ್ನ ಅನುಭವಿಸ್ಬೇಕಾಗಿತ್ತು. ಯಾಕಂದ್ರೆ ದ್ರೌಪದಿಯಿಂದನೇ ಇದೆಲ್ಲ ಆಯ್ತು ಅಂತ ದುರ್ಯೋಧನ ಪಾಂಡವರನ್ನ ಕಾಡಿಗೆ ಹಾಕ್ಬಿಡ್ತಾನೆ ಅಲ್ವಾ. ಇದೆಲ್ಲ ಯಾಕೆ ಸಂದರ್ಭ ಸೃಷ್ಟಿ ಮಾಡ್ತಾನೆ ಭಗವಂತ? ಯಾರಾದ್ರೂ ಗೊತ್ತಿದ್ದೋ ಅಪರಾಧ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಾವು ತೋರಿಸ್ಬೇಕು, ಗೊತ್ತಾಗ್ಬೇಕು. ಸೊ ಹಿಂದಿನ ಜನ್ಮದಲ್ಲಿ ದ್ರೌಪದಿ ಒಬ್ಬ ಬ್ರಾಹ್ಮಣನ ಮಗಳು. ಸೊ ಇವಳು ಈ ಅಧಿಕ ಮಾಸವನ್ನ ತಿರಸ್ಕಾರ ಮಾಡಿರ್ತಾಳೆ. ಅಂದ್ರೆ ಅದ್ರ ಬಗ್ಗೆ ಉಪೇಕ್ಷೆ, ಸರಿ ಇಲ್ಲ, ಇದು ಕೆಟ್ಟದ್ದು, ಈ ಸಮಯದಲ್ಲಿ ಏನು ಮಾಡಬಾರ್ದು. ಇವಾಗ ಬಂದಿರೋದಲ್ಲ ಅಧಿಕ ಮಾಸ, ಸೃಷ್ಟಿ ಪ್ರಾರಂಭದಿಂದನೂ ಇದೆ ಅದು, ನಮ್ಗೆ ಗೊತ್ತಿಲ್ಲ ಅಷ್ಟೇನೆ. ಎಲ್ಲ ಇದೆ, ನಮ್ಗೆ ಗೊತ್ತಾದಾಗ ನಾವು ಏನ್ ಕೊಳ್ತೀವಿ ಅಂದ್ರೆ, ನನಗೆ ಯಾವಾಗ ಗೊತ್ತಾಯ್ತೋ ಅವತ್ತಿಂದ ಮಾತ್ರ ಈ ಜಗತ್ತಿದೆ ಅಂತ ಅರ್ಥ ಆಗುತ್ತೆ. ನನಗೆ ಬುದ್ಧಿ ಬಂದಾಗಿಂದ ಅಂತ ಹೇಳ್ತೀವಿ ನಾವು. ಮುಂಚೆಯಿಂದನೂ ಇದೆ ಅದು, ಪ್ರತಿಯೊಂದು ಕೂಡ ಮೊದಲಿಂದನೇ ಇರುತ್ತೆ. ಆದ್ರೆ ನಮ್ಗೆ ಗೊತ್ತಾದ ದಿನದಿಂದ ನಮ್ಗೆ ಇದು ಇದೆ ಅಂತ ಅನ್ಸುತ್ತಲ್ವಾ. ಸೊ ಭಗವಂತನ ಹೇಳಂತ ಕಥೆ ಇದು. ಸೊ ಆಗೇನಾಯ್ತು, ದ್ರೌಪದಿ ಆ ಪುರುಷೋತ್ತಮ ಮಾಸ, ಅಧಿಕ ಮಾಸವನ್ನ ತಿರಸ್ಕಾರ ಮಾಡಿ ಪುಣ್ಯ ಕಾರ್ಯಗಳನ್ನ ಮಾಡದೆ ನಿಲ್ಲಿಸ್ಬಿಟ್ಟಿರ್ತಾಳೆ. ಅವ್ರ ತಂದೆ ತಾಯಿಗಳು ಸತ್ತೋಗ್ತಾರೆ ಅಲ್ಲ, ನಮ್ಮನ್ನ ಪರೀಕ್ಷೆ ಮಾಡಕ್ ಭಗವಂತ ಏನೋ ಒಂದು ಟ್ರಿಕ್ ಮಾಡ್ತಾನೆ. ಆ ಟ್ರಿಕ್ ಮಾಡಿದಾಗ ನಾವೇನ್ ಮಾಡ್ತೀವಿ, ಸೋತೋಗ್ಬಿಡ್ತೀವಿ ನಾವು. ಅಯ್ಯೋ ಇದು ಮಾಡಿದಕ್ಕೆ ತಾನೇ ಆಯ್ತು. ಎಷ್ಟು ಜನ ಹೇಳಿದ್ರೆ ನನಗೆ, ನಮ್ಮ ಹುಡುಗ ನಿಮ್ ಸೆಂಟರ್ ಬರೋದ್ ಶುರು ಮಾಡೋದ್ರಿಂದ ಅವ್ನ ತಲೆ ಕೆಟ್ಟೋಗಿದೆ, ನಾವು ಇಸ್ಕಾನ್ ಜಾಯ್ನ್ ಆದಾಗಿಂದ ನಮ್ಗೆ ಕಷ್ಟಗಳು ಬಂದಿದೆ ಅಂತ ಹೇಳ್ತಾರೆ. ಹೇಳಿ ತುಂಬಾ ಜನ ಹೋಗ್ತಾರೆ ಹೊರಗಡೆ. ಭಗವಂತ ನೋಡ್ತಿರ್ತಾನೆ, ಹೌದಾ ನನ್ನ ಸಂಘಕ್ಕೆ ಬಂದಾಗಿಂದ ನಿಮ್ಗೆ ಹಾಳಾಗೋಯ್ತಾ? ಹಾಗಾದ್ರೆ ಹಾಳಾಗೇ ಇರಿ. ನನ್ನ ಸಂಘಕ್ಕೆ ಬರೋದ್ರಿಂದ, ನನ್ನ ಭಕ್ತರ ಸಂಘಕ್ಕೆ ಬರೋದ್ರಿಂದ ನಿಮ್ಗೆ ನಾಶ ಆಗುತ್ತೆ ಅನ್ನೋದಾದ್ರೆ ನೀವು ನಾಶವಾಗೇ ಇರಿ, ನನಗೆ ಅದೇ ಖುಷಿ. ಇದು ಪಕ್ಕ ಅಜ್ಞಾನ, ದುರದೃಷ್ಟವಶಾತ್ ನಮ್ಗೆ ಅಜ್ಞಾನ ತಾಂಡವಾಡ್ತಾ ಇದೆ, ಅದಕ್ಕೆ ಗೊತ್ತಾಗಿಲ್ಲ. ಸೊ ಅದಿತ್ತು ದ್ರೌಪದಿಗೆ ಹಿಂದಿನ ಜನ್ಮದಲ್ಲಿ. ಮತ್ತೆ ನಾನು ಇಲ್ಲಿ ದ್ರೌಪದಿ ಅಂತ ಹೇಳಿದ್ದೀನಿ, ಅದು ಹಿಂದಿನ ಜನ್ಮದ ಕತೆ. ಸೊ ಆಗ ಒಬ್ಬ ಭಕ್ತರ ಕೃಪೆಯಿಂದ ಏನಾಗುತ್ತೆ, ದ್ರೌಪದಿಗೆ ಇದರ ಅರಿವಾಗುತ್ತೆ, ಆ ಬ್ರಾಹ್ಮಣ ಮಗಳಿಗೆ. ಅವಳೇನ್ ಮಾಡ್ತಾಳೆ, ನಾನು ಇದನ್ನ ತಿರಸ್ಕಾರ ಮಾಡಿದಕ್ಕೆ ನನಗೆ ಎಷ್ಟೆಲ್ಲ ಕಷ್ಟ, ಆ ಜನ್ಮದಲ್ಲೂ ಕಷ್ಟ, ಹಿಂದಿನ ಜನ್ಮಗಳಲ್ಲೂ ಕಷ್ಟ ಅನ್ಭವಿಸೋದ್ಲು, ಈ ಜನ್ಮದಲ್ಲೂ ಕಷ್ಟ ಅನ್ಭವಿಸೋದು. ಆದ್ರೆ ಒಂದು ವ್ಯತ್ಯಾಸ ಏನಿದೆ ಅಂದ್ರೆ, ಕಷ್ಟ ಅನುಭವಿಸುವಾಗ ಯಾವಾಗ ಭಗವಂತನ ಸಹಾಯ ಇರುತ್ತೆ, ಭಗವಂತನ ಕೃಪೆ ಇರುತ್ತೆ, ಆ ಜನ್ಮ ಉದ್ಧಾರ ಆಗ್ಬಿಡುತ್ತೆ. ಅರ್ಥ ಮಾಡ್ಕೋಬೇಕು. ಎಲ್ರು ಕಷ್ಟ ಅನುಭವಿಸ್ತಾರೆ, ಇವನ್ ಭಕ್ತರು ಕಷ್ಟ ಅನುಭವಿಸ್ತಾರೆ, ಅಭಕ್ತರು ಕೂಡ ಕಷ್ಟ ಅನುಭವಿಸ್ತಾರೆ. ಸೊ ಯಾವ ಭಕ್ತ ಕಷ್ಟ ಅನುಭವಿಸುವಾಗ ಭಗವಂತ ಅವನ ಸಹಯೋಗದಲ್ಲಿ ಇರ್ತಾನೆ, ಸಾಥ್ ಕೊಡ್ತಾನೆ, ಅಂತ ಜನ್ಮ ಆ ಉದ್ಧಾರ ಆಗ್ಬಿಡುತ್ತೆ. ನೋಡಿ, ಭಕ್ತರು ಎಕ್ಸಾಂಪಲ್ ತಗೊಳ್ಳಿ, ಕುಂತಿ ಮಹಾರಾಣಿ ಎಕ್ಸಾಂಪಲ್ ತಗೊಳ್ಳಿ, ಪಾಂಡವ್ರದ್ದು ಎಕ್ಸಾಂಪಲ್ ತಗೊಳ್ಳಿ, ಸುಧಾಮದ ಎಕ್ಸಾಂಪಲ್ ತಗೊಳ್ಳೋಣ, ದ್ರೌಪದಿ ತಗೊಳ್ಳೋಣ, ಅಹಲ್ಯೆ. ಸೊ ಎಲ್ಲ ಎಷ್ಟು ಕಷ್ಟಪಟ್ರು ಇವರೆಲ್ಲ. ಆದ್ರೆ ಭಗವಂತ ಇದ್ದವ್ರ ಜೊತೆಯಲ್ಲಿ. ಯಾವಾಗ ಭಗವಂತ ಇರ್ತಾನೆ ಜೊತೆಯಲ್ಲಿ, ಅವಾಗ ಕಷ್ಟ ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಭಗವಂತ ಜೊತೆಲಿದ್ರೆ, ಭಗವಂತ ನಾವು ನಂಬಿದ್ರೆ, ಭಗವಂತನ ಆಶ್ರಯ ಪಡೆದಿದ್ರೆ, ಇಲ್ಲಾಂದ್ರೆ ಕಷ್ಟ. ಸೊ ದ್ರೌಪದಿಗೆ ಏನಾಯ್ತು, ಅರಿವಾಯ್ತು, ತಾನು ಪಟ್ಟಿದ್ದ ಏನು ಕಷ್ಟಪಟ್ಲು, ತಿರಸ್ಕಾರ ಮಾಡಿ
ಎಲ್ಲ ಪುಣ್ಯ ಕಾರ್ಯಗಳನ್ನ ತಿರಸ್ಕಾರ ಮಾಡ್ಬೋದು. ಆಗೊಬ್ಬ ಋಷಿ ಕೃಪೆಯಿಂದ ದ್ರೌಪದಿಗೆ, ಆ ಬ್ರಾಹ್ಮಣ ಹುಡುಗಿಗೆ ಪ್ರಜ್ಞೆ ಬರುತ್ತೆ, ಅಂದ್ರೆ ಕೃಷ್ಣ ಕಾನ್ಶಿಯಸ್ ಬರುತ್ತೆ. ಅವಾಗ ಭಗವಂತನ ಆರಾಧನೆ ಮಾಡಕ್ ಶುರು ಮಾಡ್ತಾಳೆ. ಅದ್ರ ಪರಿಣಾಮ ಏನಾಯ್ತು, ಮುಂದಿನ ಜನ್ಮದಲ್ಲಿ ಅವಳು ದ್ರೌಪದಿಯಾಗಿ ಬಂದು. ಆಗ ಋಷಿ ಏನ್ ಮಾಡ್ತಾರೆ, ಶಿವನನ್ನ ಕುರಿತು ತಪಸ್ ಮಾಡಕ್ಕೆ ಆಜ್ಞೆ ಮಾಡ್ತಾರೆ. ಸೊ ದ್ರೌಪದಿ ಅವಳು ಹಿಂದಿನ ಜನ್ಮದಲ್ಲಿ ಶಿವನನ್ನ ಕುರಿತು ತಪಸ್ ಮಾಡಿದ್ಲು. ಸೊ ಏನ್ ತಪಸ್ ಮಾಡಿದ್ಲು, ಅವಳಿಗೆ ನನಗೆ ಒಳ್ಳೆ ಸೌಂದರ್ಯ ಇರುವಂತ, ಧೀರನಂತ, ಬಲವಾದ, ಧರ್ಮಿಷ್ಠನಾದ ಗಂಡ ಬೇಕು. ಅದಕ್ಕೆ ಅವಳು ಪ್ರಾರ್ಥನೆ ಮಾಡ್ತಾಳೆ, ನನಗೆ ಪತಿ ಬೇಕು, ಪತಿ ಬೇಕು, ಗಂಡ ಬೇಕು, ಗಂಡ ಬೇಕು. ಸೊ ಶಿವನ ಕೃಪೆ, ಶಿವನ ಅನುಗ್ರಹದಿಂದ ಅವಳಿಗೆ 5 ಜನ ಪತಿಯರು ಪ್ರಾಪ್ತರಾದರು. ಆದ್ಮೇಲೆ ಏನಾಯ್ತು, ದುಃಖ ಅನುಭವಿಸಿದ್ರು, ಎಲ್ರು ಕಷ್ಟಪಟ್ರು. ಧರ್ಮದ ಮಾರ್ಗದಲ್ಲಿ ಇದ್ರೂ ಕೂಡ ಅಧರ್ಮಿ ದುರ್ಯೋಧನನ ಕಾಟಕ್ಕೆ ಅವರು ಬಲಿಯಾದರು. ಇದಕ್ಕೆಲ್ಲ ಏನ್ ಕಾರಣ, ಅವಳು ಹಿಂದೆ ಮಾಡಿದ ಒಂದು ಅಪರಾಧಕ್ಕೆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಾವೇನ್ ಗೊತ್ತಿದ್ದನೋ ನಾವು ತಪ್ಪುಗಳು ಮಾಡಿರ್ತೀವಿ, ಅದಕ್ಕೆ ಭಗವಂತ ಶಿಕ್ಷೆ ಖಂಡಿತ ಕೊಡ್ತಾನೆ, ನಾವು ಅನುಭವಿಸ್ಬೇಕು. ಅದನ್ನ ನರಕಕ್ಕೆ ಹಾಕೋದಿಲ್ಲ ಅಷ್ಟೇ. ಯಾಕೆ ಆ ತಪ್ಪನ್ನ ಭಗವಂತ ಶಿಕ್ಷೆ ಕೊಡ್ತಾನೆ, ನಾವು ಜಗನ್ನಾಥ ಲೀಲೆಯಲ್ಲಿ ಕೇಳಿದ್ವಿ. ರಘುದಾಸ ಎಷ್ಟು ಪ್ರಾಮಾಣಿಕ ಭಕ್ತ, ನಿಷ್ಠಾವಂತ. ಅದೇ ಅವನಿಗೆ ಒಂದು ವಿಚಿತ್ರ ಕೆಟ್ಟ ಕಾಯಿಲೆ ಬರುತ್ತೆ. ಭಗವಂತ ಏನ್ ಮಾಡ್ತಾನೆ, ಅವ್ರ ಸೇವೆ ಮಾಡೋ ರೂಪದಲ್ಲಿ ಬಂದು ಆ ಕಾಯಿಲೆಯನ್ನ ಗುಣಪಡಿಸ್ತಾನೆ. ಯಾಕೆ ನೋಡಿ, ಆ ಕಾಯಿಲೆ ಭಗವಂತ ಮನಸ್ಸು ಮಾಡಿದ್ರೆ ಕೊಡದೇನೆ ಇರ್ಬೋದಿತ್ತು, ಆದ್ರೆ ಕೊಟ್ಟಿದ್ ಯಾಕೆಂದ್ರೆ ಅವ್ರ ಹಿಂದಿನ ಜನ್ಮಗಳಲ್ಲಿ ಏನೆಲ್ಲ ಕರ್ಮಗಳಿರುತ್ತೆ, ಪಾಪ ಕರ್ಮಗಳು, ಅದನ್ನ ಕಳ್ಕೋಬೇಕು. ಆದ್ರೆ ಭಗವಂತ ಕೊಡ್ಬೇಕು ಅದನ್ನ. ಕಷ್ಟನೂ ಭಗವಂತ ಕೊಡ್ತಾನೆ, ಅದಕ್ಕೆ ನೆರವು ಕೂಡ ಭಗವಂತನೇ ಕೊಡ್ಬೇಕು. ಯಾವಾಗ ನಾವು ಮೇಲೆ ನಂಬಿಕೆ ಇಟ್ಟರೆ ಮಾತ್ರ. ಹಾಗಂತ ಪ್ರಾಣಿಗಳು ಕಷ್ಟಪಡ್ತವೆ ನೋಡಿ, ಅನ್ನ ಇಲ್ದೆ, ನೀರಿಲ್ದೆ, ನಾಯಿಗಳು ಇಲ್ಲಾಂದ್ರೆ ಒದ್ದಾಡ್ಕೊಂಡು, ಭಿಕ್ಷುಕರು, ಎಲ್ರು ಕಷ್ಟಪಡ್ತಿದ್ದಾರೆ. ಇರುವೆಯಿಂದ ಹಿಡಿದು ಬ್ರಹ್ಮದೇವರ ತನಕ ಪ್ರತಿಯೊಬ್ರು ಕಷ್ಟಪಡ್ತಿದ್ದಾರೆ. ಆದ್ರೆ ಯಾರ ಕಷ್ಟ ಭಗವಂತನ ಮನಸ್ಸನ್ನ ಕರಗಿಸುತ್ತೆ, ಅಂಥ ಜನ್ಮ ಉದ್ಧಾರ ಆಗ್ಬಿಡುತ್ತೆ. ಅಂದ್ರೆ ಅಯ್ಯೋ ನನ್ ಭಕ್ತ ಕಷ್ಟಪಡ್ತಾ ಇದ್ದಾನಲ್ಲ. ಸೊ ಈ ಅಧಿಕ ಮಾಸದಲ್ಲಿ, ಪುರುಷೋತ್ತಮ ಮಾಸದಲ್ಲಿ, ಏನೇ ಇರ್ಲಿ ಕಷ್ಟಗಳು, ಎಷ್ಟೇ ಸಾವು ನೋವು ಏನೇ ಆಗಿರ್ಲಿ, ನಾವು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾಗ್ಬೇಕು. ಸಂಪೂರ್ಣ ಶರಣಾಗತಿಗೆ ಬರಬೇಕು ಅಂತಾನೆ ಇದೆಲ್ಲ ಪರೀಕ್ಷೆ ಮಾಡಿದ್ದು. ನೋಡಿ, ಕೊನೆ ಕ್ಷಣದವರೆಗೂ ದ್ರೌಪದಿಗೆ ಕಷ್ಟಗಳೇ. ಯುದ್ಧ ಗೆದ್ದ ಮೇಲೂ ಸುಖವಾಗಿದ್ಲ ಹೋಗ್ಲಿ? ಇಲ್ಲ, ಕಷ್ಟ, ನೋವು. ಆ ಕಷ್ಟದಲ್ಲಿ ಭಗವಂತನ ಸ್ಮರಣೆ ಮಾಡೋದಿದೆಯಲ್ಲ, ಅದು ಭಗವಂತನಿಗೆ ತುಂಬಾ ಖುಷಿ ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಅದರಿಂದ ಇದು ಒಳ್ಳೆ ಅವಕಾಶ ನಮಗೆ ಪುರುಷೋತ್ತಮ ಮಾಸದಲ್ಲಿ. ಏನ್ ಭಕ್ತಿ ಸೇವೆ ಮಾಡಕ್ಕೆ ಏನ್ ಮಾಡ್ಬೋದು, ಅದೆಲ್ಲ ನಾವು ಮಾಡಕ್ಕೆ ಶುರು ಮಾಡ್ಬೇಕು. ಹೀಗೆ ಆ ಅಧಿಕ ಮಾಸದ ಅಧಿದೇವತೆ ಹೋಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದಾಗ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ, ತನ್ನದೇ ಆಗಿ ಸ್ವೀಕಾರ ಮಾಡ್ತಾನೆ. ಇದು ನನ್ನ ಮಾಸ, ಇದು ನನ್ನ ತಿಂಗಳು, ನನಗೆ ತುಂಬಾ ಪ್ರಿಯವಾದ ತಿಂಗಳು. ಅದರಿಂದ ಏನ್ ಮಾಡ್ಬೇಕು, ನಾವು ಪ್ರತಿದಿನ ಹೋಲಿ ರಿವರ್ ಬಾತ್ ಅಂದ್ರೆ ಪುಣ್ಯ ನದಿಗಳ ಸ್ನಾನ ಮಾಡ್ಬೇಕು. ಎಲ್ಲಪ್ಪ ಹೋಗೋದು, ನದಿ ಅಂದ್ರೆ ಕಾವೇರಿ ನದಿಗೆ ಹೋಗ್ಬೇಕು. ಪ್ರತಿದಿನ ಹೋಗಿ ಸ್ನಾನ ಮಾಡ್ಕೊಂಡ್ಬರ್ಬೇಕಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಆಗುತ್ತಾ ಅದು? ಕಲಿಯುಗದಲ್ಲಿ ಸಾಧ್ಯನಾ ಅದು? ಇಲ್ಲ. ಸೊ ಏನ್ ಮಾಡ್ಬೇಕು, ಸಂಪೂರ್ಣ ನಂಬಿಕೆ ಶ್ರದ್ಧೆಯಿಂದ ಬೆಳಿಗ್ಗೆ ನಾವು ಎದ್ದ ತಕ್ಷಣ ನಾವು ನಮ್ಮ ಟ್ಯಾಂಕ್ ನೀರಲ್ಲೇ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಸಿಂಧು, ಕಾವೇರಿನೆಲ್ಲ ಆಹ್ವಾನ ಮಾಡಿ, ಓ ಸಪ್ತ ಮಾತೆಯರೇ, ಸಪ್ತ ನದಿಗಳೇ, ನನ್ನ ಸ್ನಾನ ಏನಿದೆಯಲ್ಲ, ನಾನು ನಿಮ್ಮನ್ನ ನನ್ನ ತಲೆ ಮೇಲೆ ಹಾಕೋತೀನಲ್ಲ, ಇದು ಭಗವಂತನ ಸೇವೆಗೆ ಉಪಯೋಗ ಆಗಲಿ. ನಾವು ಮಾಡೋ ಸ್ನಾನ ಭಗವಂತನ ಸೇವೆಗೆ ಉಪಯೋಗ ಆಗ್ಬೇಕು. ಆ ಪ್ರಜ್ಞೆಯಿಂದ ಮಾಡ್ಬೇಕು ಸ್ನಾನ. ಇಲ್ಲ ನನ್ನ ದೇಹ ಕೊಳಕಾಗುತ್ತೆ, ಈ ಕೊಳಕು ದೇಹದಿಂದ ಹೇಗೆ ನಾನು ಭಗವಂತನ ಆರಾಧನೆ ಮಾಡೋದು? ಸೊ ಈಗ ನಿನ್ನ ತಲೆ ಮೇಲೆ ಹಾಕೊಳ್ತೀನಲ್ಲ ನಾನು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಪ್ರಾರ್ಥನೆ ಮಾಡಿ
ನಾವು ಆ ಸ್ನಾನವನ್ನ ಭಗವಂತನಿಗೆ ಮುಡುಪಾಗಿಡಬೇಕು. ಯಾವುದೂ ಕೂಡ ನಾವು ಮಾಡೋ ಪ್ರತಿಯೊಂದು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಮಾತ್ರ ಅದ್ರ ಫಲ ಸಿಗುತ್ತೆ. ಅದನ್ನೇ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು. ನಮಗೆ ಕಷ್ಟ ಬಂತು ಅಂತ ನಾವು ಓಡೋಗೋದಲ್ಲ. ಕಷ್ಟ ಎಲ್ರಿಗೂ ಬರುತ್ತೆ. ಬ್ರಹ್ಮದೇವ್ರಿಗೂ ಬಂದಿದೆ ಕಷ್ಟ, ಇಂದ್ರದೇವ್ರಿಗೂ ಕಷ್ಟ ಬರುತ್ತೆ. ಎಲ್ಲಿಗೆ ಬರ್ಬೇಕು? ಅವರು ಭಗವಂತನ ಜೊತೆಗೆ ಬರ್ಬೇಕು. ಭಗವಂತ ತೀರಿಸ್ತಾನೆ ಕಷ್ಟಗಳನ್ನ. ಅದ್ರ ಮೇಲೆ ಏನಾಗುತ್ತೆ ತೀರ್ಸದ ಮೇಲೆ ಅದು ಮುಖ್ಯ. ಕಷ್ಟಗಳು ತೀರುತ್ತಲ್ವಾ, ತೀರಿದ ಮೇಲೆ ಏನ್ ಮಾಡ್ತೀವಿ ಮತ್ತೆ? ಕಷ್ಟ ತೀರ್ತು, ಈಗ ಮತ್ತೆ ನಾನು ಮೊದಲಿನ ತರನೇ ಎಂಜಾಯ್ ಮಾಡ್ಕೊಂಡು ಇರ್ಬೋದು. ಅದಲ್ಲ. ಒಂದ್ಸಲ ಅಧಿಕ ಮಾಸದಲ್ಲಿ ನಾವು ಇದೊಂದು ವ್ರತ, ಇದು ಅಧಿಕ ಮಾಸ ವ್ರತ ಇದೆ, ಪುರುಷೋತ್ತಮ ಮಾಸ ವ್ರತ. ಈ ವ್ರತದಲ್ಲಿ ಏನೆಲ್ಲ ಮಾಡ್ಬೇಕು ಅದನ್ನ ಚರ್ಚೆ ಮಾಡೋಣ. ಇನ್ನೊಂದು ಕತೆ ಹೇಳ್ತಾರೆ ಪುರಾಣದಲ್ಲಿ. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಒಂದು ನಾಯಿ ಜನ್ಮ ಬರುತ್ತೆ ಒಬ್ಬ ಬ್ರಾಹ್ಮಣನಿಗೆ. ನಾಯಿ ಜನ್ಮಕ್ಕೆ ಬಂದ ಬ್ರಾಹ್ಮಣ ಹೇಗೆ ಉದ್ಧಾರ ಆದ ಅನ್ನೋದಕ್ಕೆ ಕತೆ. ಒಬ್ಬ ಭಕ್ತ, ಅವನು ಪ್ರತಿ ವರ್ಷ ಪುರುಷೋತ್ತಮ ಮಾಸ ವ್ರತಾಚರಣೆ ಮಾಡ್ತಿರ್ತಾನೆ, ತೀರ್ಥಕ್ಷೇತ್ರಗಳ ಯಾತ್ರೆ ಹೋಗ್ತಿರ್ತಾನೆ. ಒಂದ್ಸಲ ಏನಾಗುತ್ತೆ, ಈ ಬ್ರಾಹ್ಮಣನಿಗೆ ತನ್ನ ಸಂಪತ್ತನ್ನ ವಹಿಸ್ಬಿಟ್ಟು, ನೋಡಪ್ಪ ನಾನು ತೀರ್ಥಯಾತ್ರೆ ಮಾಡಕ್ ಹೋಗ್ತಿದ್ದೀನಿ ಪುರುಷೋತ್ತಮ ಮಾಸ, ನಾನ್ ಬರೋ ತನಕ ನನ್ನ ಜಮೀನು, ನನ್ನ ಒಡವೆ ವಸ್ತ್ರ, ನಂದೆಲ್ಲ ನೀನೇ ನೋಡ್ಕೋಬೇಕು. ಹಾಗೆಲ್ಲ ಹಂಗೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಯಾತ್ರೆಗೆ ಹೋದಾಗ ಕನ್ನ ಹಾಕಬಾರ್ದು ಯಾರು ಅಂತ ಹೇಳಿ ಅವ್ರಿಗೆ ಯಾರಿಗೋ ಒಬ್ಬರಿಗೆ ವಹಿಸ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಇವಾಗ್ಲೂ ಮಾಡ್ತಾರಲ್ವ ಆತರ. ಬಟ್ ಇವನು ಭಕ್ತ, ಪುರುಷೋತ್ತಮ ಮಾಸ ವ್ರತ ಮಾಡ್ತಿದ್ದಾನ, ಅವನು ಭಕ್ತ. ಅವನೇನ್ ಮಾಡ್ತಾನೆ, ಆ ಬ್ರಾಹ್ಮಣನಿಗೆ ಅಧಿಕಾರ ವಹಿಸ್ಬಿಟ್ಟು ಹೋಗ್ಬಿಡ್ತಾನೆ. ಇವನೇನ್ ಮಾಡ್ತಾ ಇದ್ದ, ಆ ಭಕ್ತನ ತೋಟದಲ್ಲಿ ಬರುವಂತಹ ಫಲಗಳನ್ನ, ಹಣ್ಣುಗಳನ್ನ ಕದ್ದು ತಿಂದು ತಾನ್ ಸುಖ ಪಡ್ತಾ ಇದ್ದ, ಎಂಜಾಯ್ ಮಾಡ್ತಾ ಇದ್ದ. ಆದ್ರೆ ಪುರುಷೋತ್ತಮ, ಅವನು ಹೋಗಿದ್ದ ಯಾತ್ರೆ ಪುರುಷೋತ್ತಮ ಮಾಸದಲ್ಲಿ, ಇವನು ಕಳತನ ಮಾಡ್ದ, ಅವನ ಐಶ್ವರ್ಯವನ್ನ ಕದ್ದ. ಬಂದ ಮೇಲೆ ಕೇಳ್ತಾನೆ, ಇಲ್ಲ ನಾನ್ ಮಾಡ್ಲಿಲ್ಲ, ನಾನ್ ಕಳತನ ಮಾಡಿಲ್ಲ, ನಾನ್ ಕದ್ದಿಲ್ಲ, ಯಾವ್ದೋ ಪಕ್ಷಿಗಳು ಕದ್ದು ತಿಂದಿರ್ಬೋದು, ನನಗ್ ಗೊತ್ತಿಲ್ಲ ಅಂದ. ಸರಿ, ಭಗವಂತ ನೋಡ್ತಾ ಇದ್ದಾನಲ್ವಾ. ಆಯ್ತು, ಆ ಭಕ್ತ ಹೇಳ್ದ, ಆಯ್ತು ಯಾರೋ ಒಬ್ರು ಉದ್ಧಾರ ಆಗ್ತಾರೆ ಬಿಡಿ, ಏನಂತೆ, ನೀನ್ ಸುಳ್ಳು ಹೇಳಿದೆಯಲ್ಲ ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ. ನಾನೇ ತಿಂದೆ ಅಂತ ಹೇಳಿದ್ರೆ ಆ ಭಕ್ತನ್ ಖುಷಿ ಆಗ್ತಾ ಇತ್ತು. ಅರೆ ಇದು ನಾನು ಪ್ರೀತಿಯಿಂದ ಬೆಳೆಸಿದಂತ ಮರಗಳು, ಆ ಪ್ರೀತಿಯಿಂದ ಬಂದಿರುವಂತ ಹಣ್ಣುಗಳು, ಭಗವಂತ ಕೊಟ್ಟಿರೋ ಪ್ರಸಾದ, ಅದು ಪ್ರಸಾದ ತಿಂದೆ ಅಂತ ಹೇಳಿದ್ರೆ ನನಗೆ ಖುಷಿ ಆಗ್ತಾ ಇತ್ತು, ನಾನಲ್ಲ ಅಂತ ಸುಳ್ಳು ಹೇಳಿದೆಯಲ್ಲ. ಸೊ ಅದರಿಂದ ಆ ಬ್ರಾಹ್ಮಣನಿಗೆ ನಾಯಿ ಜನ್ಮ ಬಂತು, ಮುಂದಿನ ಜನ್ಮದಲ್ಲಿ ನಾಯಿ ಜನ್ಮ ಬಂತು. ಆದ್ರೆ ನಾಯಿ ಜನ್ಮ ಬಂದಾಗ್ಲೂ ಅವನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ನಾನಂತೆ ಕೆಲಸ ಮಾಡಿದೆ, ಆ ಭಕ್ತನ ಮೋಸ ಮಾಡದ್ನಲ್ಲ ನಾನು. ಏನಬ್ಬಾ, ಒಂದ್ ಹಣ್ಣು ತಿಂದಿದ್ರೆ ಹೇಳ್ಬೋದಿತ್ತಲ್ಲ ನಾನು ತಿಂದೆ ಅಂತ, ಏನು ತಳ್ಳಿಬಿಡ್ತಾ ಇದ್ನ, ಆಚೆ ಕೊಂದು ಬಿಡ್ತಾ ಇದ್ನ. ಓಕೆ, ಭಗವಂತನ ಮುಂದೆ ಅದು ಹೇಳ್ಕೊಂಡೆ ಹೋಗ್ಲಿ, ಬ್ರಾಹ್ಮಣ ನೀನ್ ಗೊತ್ತಿದೆ ಅಲ್ಲ, ಭಗವಂತ ನಾನು ತಪ್ಪು ಮಾಡ್ಬಿಟ್ಟೆ, ಆದ್ರೂ ಪರವಾಗಿಲ್ಲ, ನನಗೆ ಪಶ್ಚಾತ್ತಾಪ ಇದೆ ಅನ್ನೋದು ಬಂತ ಅವನಿಗೆ? ಬರ್ಲಿಲ್ಲ. ಯಾವಾಗ ಬಂತು? ನಾಯಿ ಜನ್ಮ ಬಂದಾಗ ಬಂತು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನ್ ಪ್ರಯೋಜನ ಆಯ್ತು? ಏನಾದ್ರೂ ಅಪರಾಧಗಳು ಮಾಡಿದ್ರೆ, ಭಗವಂತನ ಪ್ರತಿಯಾಗಿ, ಭಕ್ತರ ಪ್ರತಿಯಾಗಿ ಏನಾದ್ರೂ ಅಪರಾಧಗಳು ಮಾಡಿದ್ರೆ ಅದನ್ನು ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಆ ಪ್ರಾಯಶ್ಚಿತ್ತಕ್ಕೆ ಒಳ್ಳೆ ಸಮಯ ಇದು ಪುರುಷೋತ್ತಮ ಮಾಸ. ಅವನಿಗೆ ನಾಯಿ ಜನ್ಮ ಬಂತು. ನಾಯಿ ಜನ್ಮ ಬಂದಾಗ ಮತ್ತೆ ಅದೇ ಜಾಗದಲ್ಲಿ, ಆ ಬ್ರಾಹ್ಮಣನ, ಆ ಭಕ್ತನ ಮನೆಯಾದ ಜಾಗದಲ್ಲಿ ಅವನು ಸೇವೆ ಮಾಡ್ದ. ನೋಡಿ ಎಷ್ಟು ಜನ ಈಗ ಬೀದಿ ನಾಯಿಗಳು, ಸುಮ್ಮನೆ ಯಾವತ್ತೋ ಒಂಚೂರು ಹಾಲು ಹಾಕಿರ್ತೀವಿ, ಒಂದು ಬಿಸ್ಕಟ್ ಹಾಕಿರೋದು ಮನೆ ಕಾಯ್ತಾ ಕೂತಿರುತ್ತಪ್ಪ. ಯಾವ್ದೋ ಬೀದಿ ನಾಯಿ, ನಾವೇನ್ ತಂದು ಸಾಕಿರೋ ಅಲ್ಲ. ಅದಕ್ಕೆ ಯಾಕೆ ಅಷ್ಟು ಪ್ರೀತಿ ನಮ್ಮ ಮನೆ, ನಮ್ಮನ್ ಕಂಡ್ರೆ? ಯಾವುದೋ ಋಣ ಇರುತ್ತೆ, ಆ ಋಣನ ತೀರಿಸೇ ಹೋಗಿರ್ತಾನೆ, ಅದಕ್ಕೆ ಬಂದು ಮನೆ ಕಾಯುತ್ತೆ. ಯಾವುದು ಭಗವಂತ ಬಿಡೋದಿಲ್ಲ, ಪ್ರತಿಯೊಂದು ಚಿತ್ತ ಮಾಡಿ ಹೋಗ್ಬೇಕು ನಾವು. ಒಂದೋ ಎರಡೋ ಮಾಡಿದ್ರೆ ಪರವಾಗಿಲ್ಲ, ಜೀವನ ಪರ್ಯಂತ ಮಾಡಿದ್ರೆ ಅದನ್ನ ಯಾರು ಕದಿಬೇಕು? ಇವಾಗ ನಮ್ಮ ಪಾಪಗಳನ್ನ ಕದಿಯುವಂತ ಒಬ್ಬ ಕಳ್ಳ ಬೇಕಲ್ಲ ಈಗ.
ಅದಕ್ಕೆ ಬಿಲ್ವಮಂಗಲ ಠಾಕೂರ್ ಅವರು ಚೌರಾಷ್ಟಕಂ ರಚನೆ ಮಾಡ್ತಾರೆ. ಆ ಚೌರಾಷ್ಟಕಂ ಅಲ್ಲಿ 8 ಸ್ಟ್ಯಾನ್ಸ, ಅಂದ್ರೆ ಚೌರ ಅಂದ್ರೆ ಕಳ್ಳತನ. ಭಗವಂತನ ಕಳ್ಳತನವನ್ನ ವರ್ಣನೆ ಮಾಡ್ತಾರೆ. ನಾನು ಒಂದೆರಡು ಪ್ಯಾರಾಗ್ರಾಫ್ ಹೇಳಿ ಅದಕ್ಕೆ ಅರ್ಥ ಹೇಳೋ ಪ್ರಯತ್ನ ಮಾಡ್ತೀನಿ, ಆಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ. ವ್ರಜೆ ಪ್ರಸಿದ್ಧಂ ನವನೀತ ಚೋರಂ ಗೋಪಾಂಗನಾನಾಂಚ ದುಕುಲ ಚೋರಂ ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಪ್ರಜೆ ಪ್ರಸಿದ್ಧಂ ನವನೀತ ಚೋರಂ ಗೋಪಾಂಗನಾನಾಂಚ ದುಕುಲ ಚೋರಂ ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಇದು ಪುರುಷಾಷ್ಟಕಂ ಅಂತಾನು ಹೇಳ್ತಾರೆ. ಪುರುಷೋತ್ತಮ ಮಾಸದಲ್ಲಿ ಪ್ರತಿಯೊಬ್ಬರು ಹಾಡಬೇಕು ಇದನ್ನ. ನಾವು ಗ್ರೂಪಲ್ಲಿ ಶೇರ್ ಮಾಡ್ತೀವಿ, ಅದನ್ನ ಪ್ರತಿದಿನ ಹಾಡಿ, ಅರ್ಥ ತಿಳ್ಕೊಂಡು ಹಾಡಿ. ಓಕೆ. ಸೊ ಸಮಯದ ಅಭಾವ, ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಹೇಳೋ ಪ್ರಯತ್ನ ಮಾಡ್ತೀನಿ. ಬಿಲ್ವಮಂಗಲ ಠಾಕೂರ್ ಅವರು ಭಗವಂತನ ಪರವಾಗಿ ಹಾಡ್ತಾರೆ. ಭಗವಂತನಿಗೆ ಒಂದು ಪಟ್ಟ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಕಳ್ಳ. ಬರೀ ಕಳ್ಳ ಅಲ್ಲ, ಚೌರಾಗ್ರಗಣ್ಯ, ಥೀಫ್ ನಂಬರ್ 1. ಕಳ್ಳ ಬೆಣ್ಣೆ ಕದೀತಾನೆ, ಕಳ್ಳ ಸೀರೆ ಕದೀತಾನೆ, ಕಳ್ಳ ಏನೆಲ್ಲ ಕದೀತಾನೆ. ಆದ್ರೆ ಇಲ್ಲಿ ಹೇಳ್ತಾರೆ ಅನೇಕ ಜನ್ಮಾರ್ಜಿತ ಪಾಪ ಚೋರಂ. ಎಷ್ಟು ಜನ್ಮದಲ್ಲಿ ನಾವು ಪಾಪ ಮಾಡಿದೀವಿ? ಒಂದು ಜನ್ಮದಲ್ಲಿ ಒಬ್ಬ ಭಕ್ತನ ಮಾವನ ಹಣ್ಣನ್ನು ತಿಂದಿದ್ದಕ್ಕೆ ಎಷ್ಟು ಪಾಪ, ಅದು ಶಿಕ್ಷೆ ಅನುಭವಿಸ್ದ ನಾಯಿ ಜನ್ಮದಲ್ಲಿ ಬಂದು. ಯಾಕೆ ನಮಗೆ ಭಯ ಬರ್ತಾ ಇಲ್ಲ? ಪಾಪ ಮಾಡಕ್ ಹೆದರ್ಬೇಕಲ್ವ ನಾವು? ಅದೇ ಪಾಪ ಮಾಡುವಾಗ ಭಯ ಇರೋದಿಲ್ಲ ನಮಗೆ. ಪಾಪ ಮಾಡಿದ್ಮೇಲೆ ಅಯ್ಯೋ ಯಾಕಾದ್ರೂ ಪಾಪ ಮಾಡ್ಬಿಟ್ನೋ ನಾನು, ತಥಕೇನ ಪ್ರಯುಕ್ತೋ ಎಂ ಪಾಪಂ ಚರಿತಿ ಪುರುಷ. ಅದ್ ಬರೋದೇ ಇಲ್ವಲ್ಲ ಮನುಷ್ಯನಿಗೆ. ನಾಯಿಯಾಗಿ ಬಂದಾಗ ಅವನಿಗೆ ಕೊರಗು ಬಂತು, ಛೇ ನಾನು ಎಂತ ಕೆಲಸ ಮಾಡ್ಬಿಟ್ಟೆ ಓ ಜನ್ಮದಲ್ಲಿ, ಆ ಭಕ್ತನಿಗೆ ನಾನು ಮೋಸ ಮಾಡ್ಬಿಟ್ನಲ್ಲ. ಆದ್ರೆ ಒಂದೇನು ಲಾಭ ಆಯ್ತು ಅವನಿಗೆ? ಕದ್ದ, ಪ್ರಾಯಶ್ಚಿತ ಮಾಡ್ಕೊಂಡ, ಒಂದು ಜನ್ಮದಲ್ಲಿ ಭಗವದ್ಧಾಮಕ್ಕೆ ಹೊರಟೋಗ್ಬಿಟ್ಟ ಅವನು. ನಾಯಿ ಜನ್ಮದಿಂದ ಭಗವದ್ಧಾಮಕ್ಕೆ ಹೊರಟೋಗ್ಬಿಟ್ಟ ಅವನು, ಗೋಲೋಕ ಪ್ರವೇಶ ಮಾಡ್ಬಿಟ್ಟ. ಆ ಪ್ರಾಯಶ್ಚಿತ ಬಂದ್ರೆ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಗಜ ಸ್ನಾನ ಆಗ್ಬಿಡುತ್ತೆ. ಕ್ವಚಿತ್ ಚರಿತಿ ಭದ್ರಾಯ ಕ್ವಚಿತ್ ಚರತಿ ತತ್ ಪುನಃ. ಕ್ವಚಿತ್ ಚರತಿ, ಕೆಲವು ಸಮಯ ಮಾಡ್ತಾನೆ, ಆಚರಣೆ ಮಾಡ್ತಾನೆ. ಇನ್ನ ಭದ್ರ, ಭದ್ರ ಅಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಾನೆ. ಕೆಲವು ಟೈಮ್ ಏನಾಗುತ್ತೆ, ಕ್ವಚಿತ್ ಚರತಿ ತತ್ ಪುನಃ, ಕೆಟ್ಟದ್ ಮಾಡ್ತಾನೆ, ಮತ್ತೆ ಒಳ್ಳೇದ್ ಮಾಡ್ತಾನೆ, ತತ್ ಪುನಃ ಕೆಟ್ಟದ್ ಮಾಡ್ತಾನೆ, ತತ್ ಪುನಃ ಒಳ್ಳೇದ್ ಮಾಡ್ತಾನೆ, ತತ್ ಪುನಃ ಕೆಟ್ಟದ್ ಮಾಡ್ತಾನೆ, ತತ್ ಪುನಃ ಒಳ್ಳೇದ್ ಮಾಡ್ತಾನೆ. ಪ್ರಾಯಶ್ಚಿತ್ತಂ, ಅಯ್ಯೋ ನಾನು ಎಂತ ಕೆಲಸ ಮಾಡಿದೆ, ತಪ್ಪು ಮಾಡ್ಬಿಟ್ನಲ್ಲ ಅನ್ಕೊಳ್ತಾನೆ. ನೆಕ್ಸ್ಟ್ ನಾಳೆ ದಿನ ಅದೇ ತಪ್ಪು ಮಾಡ್ತಾನೆ, ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೋತಾನೆ, ಮತ್ತೆ ಅದೇ ತಪ್ಪು ಮಾಡ್ತಾನೆ. ಶುಕಮುನಿಗಳು ಹೇಳ್ತಾರೆ ಪರೀಕ್ಷಿತ್ ಮಹಾರಾಜರಿಗೆ, ಪ್ರಾಯಶ್ಚಿತ್ತಂ ಅಥೋಪಾರ್ಥ ಮನ್ಯೆ ಕುಂಜರ ಶೌಚವತ್. ಪ್ರಾಯಶ್ಚಿತ್ತಂ ಅಥೋ ಅಪಾರ್ಥ ಮನ್ಯೆ ಕುಂಜರ ಶೌಚವತ್. ಮತ್ತೆ ಅದಕ್ಕೆ ಅರ್ಥನೇ ಇಲ್ವಲ್ಲ ಪ್ರಾಯಶ್ಚಿತ್ತಕ್ಕೆ. ನಿಜವಾದ ಪ್ರಾಯಶ್ಚಿತ್ತ ಏನು ಅಂದ್ರೆ, ನಾವು ಒಂದ್ಸಲ ತಪ್ಪು ಮಾಡ್ಬೋದು, 1000 ಸಲ ತಪ್ಪು ಮಾಡ್ಬೋದು. ಯಾವಾಗ ಪ್ರಾಯಶ್ಚಿತ್ತ ಬರುತ್ತೆ ಅದ್ರ ಮೇಲೆ ನಾವು ಮತ್ತೆ ಮಾಡಬಾರ್ದು. ಭಗವಂತ ತಪ್ಪುಗಳನ್ನ ನೋಡೋದಿಲ್ಲ. ಅವನು ತಪ್ಪುಗಳು ಮಾಡಿದ ಮೇಲೆ ಏನ್ ಪ್ರಾಯಶ್ಚಿತ್ತ ಮಾಡ್ಕೊಂಡ್ ಮತ್ತೆ ಮಾಡ್ತಾ ಇದ್ದಾನ ಅಂತ ನೋಡ್ತಾನೆ. ಅದಕ್ಕೆ ನಾವು ಭಗವಂತನ ಪ್ರಾರ್ಥನೆ ಮಾಡ್ಬೇಕು. ನಮಗೆ ತಪ್ಪು ಮಾಡಕ್ಕಾಗ್ಲಿ ಒಳ್ಳೇದ್ ಮಾಡಕ್ಕಾಗ್ಲಿ ನಮ್ಗೆ ಶಕ್ತಿ ಇಲ್ಲ, ಅದು ಭಗವಂತನೇ ಕೊಡ್ಬೇಕು ಶಕ್ತಿ. ನಾವು ಹೆಂಗ್ ಪ್ರಾರ್ಥನೆ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಭಗವಂತ ಶಕ್ತಿ ಕೊಡ್ತಾನೆ. ನಾನು ಕೆಟ್ಟದ್ ಮಾಡ್ಬೇಕು ಶಕ್ತಿ ಕೊಡ್ತಾನೆ, ನಾನು ಒಳ್ಳೇದ್ ಮಾಡ್ಬೇಕು ಶಕ್ತಿ ಕೊಡ್ತಾನೆ. ನಾವ್ ಹೇಗೆ ಕೇಳ್ತೀವೋ ಕೊಡ್ತಾನೆ. ಅದಕ್ಕೆ ಪುರುಷೋತ್ತಮ ಮಾಸದಲ್ಲಿ ಏನೆಲ್ಲ ನಾವು ಅಪರಾಧಗಳು ಮಾಡಿದೀವಿ, ಭಕ್ತರ ಪರವಾಗಿ ಮಾಡಿದೀವಿ, ಭಗವಂತನ ಪರವಾಗಿ ಮಾಡಿದೀವಿ. ಸೇವಾಪರಾಧ, ಧಾಮಾಪರಾಧ, ನಾಮಾಪರಾಧ, ಎಲ್ಲ ಅಪರಾಧಗಳನ್ನು ನಾವು ನೋಡಿ. ದ್ರೌಪದಿ ಪ್ರಾಯಶ್ಚಿತ್ತ ಆಯ್ತು ಹಿಂದಿನ ಜನ್ಮದಲ್ಲಿ, ನಾಯಿ ಪ್ರಾಯಶ್ಚಿತ್ತ ಆಯ್ತು, ಇವರೆಲ್ಲರೂ ಭಗವದ್ಧಾಮಕ್ಕೆ ಹೋದ್ರು. ತಪ್ಪು ಮಾಡಿದ್ನ ಎಣಿಸದ್ನ ಭಗವಂತ ಅಥವಾ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದ ಎಣಿಸದ್ನ? ಅಜಾಮಿಳ ತಪ್ಪು ಮಾಡ್ತಾನೆ ಬಂದ, ಮುದುಕನಾದಾಗ್ಲೂ ತಪ್ಪು ಮಾಡ್ತಾ ಇದ್ದ ಅವನು. ಭಗವಂತ ಏನ್ ನೋಡ್ದ? ತಪ್ಪು ನೋಡ್ಲಿಲ್ಲ ಅವನು. ಏನ್ ಮಾಡ್ತಾನೆ? ಶ್ರೀರಾಧಿಕಾಯ ಹೃದಯಸ್ಯ ಚೋರಂ ನವಾಂಬುದಾಶ ಮಲಕಾಂತಿ ಚೋರಂ
ಪಾದಾಶ್ರಿತಾನಾಂ ಚ ಸಮಸ್ತಚೋರಂ ಚೌರಾಗ್ಯಗಣ್ಯಂ ಪುರುಷಂ ನಮಾಮಿ. ಶ್ರೀ ರಾಧಾರಾಣಿ ಹೃದಯವನ್ನೇ ಕಳ್ಳತನ ಮಾಡ್ಬಿಟ್ಟ. ನವಾಂಬದ ಶ್ಯಾಮಲ ಕಾಂತಿ ಚೌರಂ, ಪ್ರತಿಯೊಂದರ ಸೌಂದರ್ಯವನ್ನು ಭಗವಂತ ಕದ್ದು ಬಿಡ್ತಾನೆ. ಮನ್ಮಥನ್ ಸೌಂದರ್ಯ ಕದ್ದು ಬಿಡ್ತಾನೆ, ಹೂವಿನ ಸೌಂದರ್ಯ ಕದ್ದು ಬಿಡ್ತಾನೆ, ಗೋಪಿಯರ ಹೃದಯ ಕದ್ದು ಬಿಡ್ತಾನೆ. ಆದ್ರೆ ಭಕ್ತ ಅಂಥ ಚೋರನನ್ನೇ ಕದ್ದು ಬಿಡ್ತಾನೆ. ಕೃಷ್ಣ ಏನೆಲ್ಲ ಕದೀತಾನೆ? ಅಕಿಂಚನೀಕೃತ್ಯ ಪಾದಾಶ್ರಿತಂ ಯೋ ಕರೋತಿ ಭಿಕ್ಷುಂ ಪತಿಗೇಹಹೀನಂ. ಭಿಕ್ಷುಕರನ್ನಾಗಿ ಮಾಡ್ಬಿಡ್ತಾನಂತೆ. ಏನೆಲ್ಲ ಇದೆ ಅದೆಲ್ಲ ಕದ್ಬಿಟ್ಟು ಎಲ್ಲ ಪಾಪರ್ ಚೀಟಿ ಕೈ ಕೊಟ್ಬಿಟ್ಟು ತಗೋ ಹೋಗ್ ಅಂತ ಆಚೆ ಹಾಕ್ಬಿಡ್ತಾನೆ. ಸರಿ, ಈ ತರ ಕಳ್ಳ ನಾನು ಎಲ್ಲೂ ನೋಡಿಲ್ಲ. ಎಂತ ಕಳ್ಳ ಅಂದ್ರೆ ಎಲ್ಲ ಕದ್ಬಿಟ್ಟು ತನ್ನೇ ಕೊಟ್ಟೋಗ್ಬಿಡ್ತಾನೆ. ಸಾಮಾನ್ಯ ಕಳ್ಳರು ಏನ್ ಮಾಡ್ತಾರೆ? ಕದ್ಬಿಟ್ಟು ಎಲ್ಲ ಧ್ವಂಸ ಮಾಡೋಗ್ಬಿಡ್ತಾರೆ. ಬಟ್ ಈ ಕಳ್ಳ ಏನ್ ಮಾಡ್ತಾನೆ? ಎಲ್ಲಾನು ಕದ್ಬಿಟ್ಟು ತನ್ನೇ ಕೊಟ್ಟೋಗ್ಬಿಡ್ತಾನೆ. ಇದೆಂತ ಕಳ್ಳಪ್ಪ? ದೃಷ್ಟಾಶ್ರುತೋ ವಾನ ಜಗತ್ರಯೇಪಿ. ಇಂಥ ಕಳ್ಳನ 3 ಜಗತ್ತಲ್ಲೂ ನಾನು ನೋಡೇ ಇಲ್ಲ. ಭಾರಿ ಸುಂದರವಾದ ಕಳ್ಳ ಇವನು, ಬ್ಯೂಟಿಫುಲ್ ಕಳ್ಳ. ಎಷ್ಟು ಪಾಪ ಮಾಡಿದೀವಿ ನಾವು, ಇನ್ನು ಮಾಡಕ್ ಆಗಬಾರ್ದು ಅಷ್ಟು ಪಾಪಗಳನ್ನ ಮಾಡಿದೀವಿ. ಅಷ್ಟು ಪಾಪಗಳನ್ನ ಈ ಕಳ್ಳ ಏನ್ ಮಾಡ್ತಾನೆ? ಯದಿಯ ನಾಮಾಪಿ ಹರತ್ಯ ಶೇಷಂ ಗಿರಿ ಪ್ರಸಾರ ನಪಿ ಪಾಪರಾಶಿಂ. ಬೆಟ್ಟದಷ್ಟು ಪಾಪರಾಶಿ ಮಾಡಿದೀವಲ್ಲ, ಅದನ್ನ ಕೇವಲ ಒಂದೇ ಒಂದು ನಾಮದಲ್ಲಿ ಹರತಿ ಅಶೇಷ ಕಿತ್ಬಿಡ್ತಾನಂತೆ. ಹರತಿ ಅಶೇಷ, ಒಂದು ಚೂರು ಉಳಿಸ್ದಂಗೆ ಎಲ್ಲಾ ಪಾಪಗಳನ್ನ ಕದ್ದು ಬಿಡ್ತಾನೆ. ಇಂಥ ಕಳ್ಳನ ನಾನು ನೋಡೇ ಇಲ್ಲ. ಆಶ್ಚರ್ಯ, ಆಶ್ಚರ್ಯ ರೂಪವನ್ನು ಚೌರಾಯಿ ಇದ್ರೆ ಕರೆ ಎಂತ ಕಳ್ಳಾರಿ ಇವನು. ಇವನ್ ಹೆಸರು ಹೇಳಿದ್ರೆ ಪಾಪಗಳನ್ನ ಕದ್ದು ಬಿಡ್ತಾನಂತೆ. ನಾವೆಷ್ಟು ಭಯಂಕರ ದರೋಡೆಕೋರರು ಅಂದ್ರೆ ಭಗವಂತ ಕೊಟ್ಟಿದ್ದೆಲ್ಲ ಎಂಜಾಯ್ ಮಾಡ್ತೀವಿ, ಅವ್ನು ಕೊಟ್ಟಿದ್ದೆಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಆದ್ರೆ ಕೇಳ್ತೀವಿ, ದೇವ್ರೇನ್ರಿ ಕೊಟ್ಟಿದ್ದಾನೆ, ನಾನ್ ಕಷ್ಟಪಟ್ಟಿದ್ದಕ್ಕೆ ತಾನು ಇದೆಲ್ಲ ಮಾಡಿದ್ದು. ಇಂಥ ಭಯಂಕರ ದರೋಡೆಕೋರರನ್ನ ಭಗವಂತ ಕ್ಷಮಿಸೋದಿಲ್ಲ. ಒಂದ್ ಪಕ್ಷ ಮಾಡಬಾರ್ದೆಲ್ಲ ಮಾಡಿ ಅಜಾಮಿಳಂತರ ಕೂತ್ರು ಭಗವಂತ ಕ್ಷಮಿಸ್ಬಿಡ್ತಾನೆ, ತನ್ನ ಹೃದಯ ಕೊಟ್ಬಿಡ್ತಾನೆ. ಆದ್ರೆ ನಮ್ಮಂತ ದೊಡ್ಡ ದರೋಡೆಕೋರರಿಗೆ ಭಗವಂತ ಕ್ಷಮಿಸೋದಿಲ್ಲ. ಆ ನಾಯಿ ಜನ್ಮಕ್ ಬಂದ್ನಲ್ಲ ಒಬ್ಬ ಬ್ರಾಹ್ಮಣ, ಅವನ್ಗಿಂತನೂ ಕೆಟ್ಟ ಜನ್ಮದಲ್ಲಿದ್ದೀವಿ ನಾವು. ಭಗವಂತನ ಸ್ಮರಣೆ ಮಾಡದೆ ನಮ್ಗೆ ಫಸ್ಟ್ ನಮ್ಮ ಮೇಲೆ ಅಸಹ್ಯ ಬರಬೇಕು. ಏನಪ್ಪಾ, ಭಗವಂತನಿಗೆ ಒಂದ್ ಕಿಂಚಿತ್ ಸೇವೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಾನು ಎಂತ ಜನ್ಮಕ್ಕೆ ಬಂದಿದ್ದೀನಿ, ನಾನು ಧಿಕ್ಕಾರ ಇರಬೇಕು ನನ್ನ ಜನ್ಮಕ್ಕೆ. ಬಲಿಚಕ್ರವರ್ತಿಗೆ ಏನೆಲ್ಲ ಮಾಡ್ದ ಭಗವಂತ, ಪಾಂಡವ್ರಿಗೆ ಏನೆಲ್ಲ ಮಾಡ್ದ, ಸುಧಾಮನಿಗೆ ಏನ್ ಮಾಡ್ದ, ತಿನ್ನ ಗತಿ ಇಲ್ದಂಗ್ ಮಾಡ್ಬಿಟ್ಟ. ಏನೆಲ್ಲ ಕದ್ದ? ಧನಂ ಚ ಮಾನಂ ಚ ತಥೇಂದ್ರಿಯಾಣಿ ಪ್ರಾಣಾಂಶ ಹೃತ್ವಾ ಮಮ ಸರ್ವಮೇವಂ ಪಲಾಯಸೆ ಕುತ್ರ ಧೃತೋದ್ಯ ಚೋರ ತ್ವಂ ಭಕ್ತಿ ಧಾಮ್ನಾಸಿ ಮಯ ನಿರುದ್ಧ. ಧನಂ ಚ ಮಾನಂ ಚ ತಥೇಂದ್ರಿಯಾಣಿ ಪ್ರಾಣಾಂಶ ಹೃತ್ವ. ಏನೆಲ್ಲ ಕದ್ದ? ನನ್ನ ಧನ ಕದ್ದ. ಧನ ಅಂದ್ರೆ ಹಸು ಅಲ್ಲ, ಹಣ, ದುಡ್ಡು. ನನ್ನ ದುಡ್ಡು ಕದ್ದ, ನನ್ನ ಮಾನ ಕದ್ದ, ನನ್ನ ಇಂದ್ರಿಯಗಳನ್ನ ಕದ್ದ, ನನ್ನ ಪ್ರಾಣನೇ ಕದ್ಬಿಟ್ಟ. ಅಷ್ಟೇ ಅಲ್ಲ, ಕೃತ್ವ ಮಮ ಸರ್ವಮೇವ, ನಂದೆಲ್ಲವನ್ನು ಕಿತ್ಕೊಂಡ್ಬಿಟ್ಟ. ಕಿತ್ಕೊಂಡು ಏನ್ ಮಾಡ್ತಿದ್ದಾನೆ? ಪಲಾಯಸೆ ಕುತ್ರ ಧೃತೋದ್ಯ ಚೋರ ತ್ವಂ ಭಕ್ತಿ ಧಾಮ್ನಾಸಿ ಮಯ ನಿರುದ್ಧ. ಕದ್ಬಿಟ್ಟು ಓಡೋಗ್ತಿದ್ದಾನೆ ಕಳ್ಳ. ಇವನೇನ್ ಮಾಡ್ತಿದ್ದಾನೆ? ಭಕ್ತ, ಓಡೋಗ್ತೀಯಾ, ಇರು ನಾನು ನಿನ್ ಕಟ್ಟಾಕ್ಬಿಡ್ತೀನಿ ಅಂತ ಹೇಳಿ ಒಂದ್ ಹಗ್ಗ ತಗೊಂಡು ಕಟ್ಬಿಟ್ರು. ತ್ವಂ ಭಕ್ತಿ ಧಾಮ್ನಾಸಿ ಮಯ ನಿರುದ್ಧ. ಹೇಗೆ, ಯಾವಾಗ? ಧಾಮ ಅಂದ್ರೆ ಹಗ್ಗ, ಧಾಮ ಅಲ್ಲ, ಚಿಕ್ಕದ ದನ ದಮ. ಧಾಮ ಅಂದ್ರೆ ಗೋಲೋಕ ವೃಂದಾವನ ವೈಕುಂಠ ಧಾಮ. ಇದು ಧಾಮ, ದಾಮೋದರ ಅಂತೀವಲ್ಲ. ಭಕ್ತ ಏನ್ ಮಾಡಿದ್ರು? ತ್ವಂ ಭಕ್ತಿ ಧಾಮ್ನಾಸಿ ಮಯ ನಿರುದ್ಧ. ನಾನು ಕಟ್ಬಿಟ್ಟೆ ನಿನ್ನ ಭಕ್ತಿ ಎನ್ನುವ ಹಗ್ಗದಿಂದ ಕಟ್ಟಾಕ್ಬಿಟ್ಟೆ. ಓಡ್ತೀಯಾ? ಎಲ್ಲಿ ಓಡ್ತೀಯ? ಓಡು, ಓಡು ನೋಡೋಣ. ನಿನಗೆ ತಾಕತ್ತಿದ್ರೆ ಓಡ್ಬಿಟ್ಟು ನೋಡೋಣ.
ಓಡಪ್ಪ, ಬಿಡಿಸ್ಕೊಂಡು ಓಡು. ಯಾಕಾಗಲ್ಲ ಅಂದ್ರೆ ಚಿನತ್ಸಿ ಘೋರಂ ಯಮಪಾಶಬಂಧಂ ಭಿನತ್ಸಿ ಭೀಮಂ ಭವಪಾಶಬಂಧಂ. ಭವಪಾಶವನ್ನ ಚಿನತ್ಸಿ ಭಿನತ್ಸಿ, ಆ? ಚಿನತ್ಸಿ ಭಿನತ್ಸಿ ಅಂದ್ರೆ ತುಂಡು ತುಂಡು ಮಾಡಾಕ್ಬಿಡ್ತೀಯ, ಕತ್ತರ್ಸಾಕ್ಬಿಡ್ತೀಯ ನೀನು. ಭವಬಂಧನವನ್ನೇ ಕತ್ತರ್ಸಾಕ್ತೀಯ. ಯಾರು ನಿನ್ ಶರಣಾಗತಿಗೆ ಬರ್ತಾರೋ, ನಿನ್ ಪಾದಾಶ್ರಯಕ್ಕೆ ಬರ್ತಾರೋ ಅವರ ಯಮಪಾಶವನ್ನ ತುಂಡರ್ಸ್ಬಿಡ್ತೀಯ. ಹೇಗೆ ಅಜಾಮಳನ್ ಯಮಪಾಶ ತುಂಡರ್ಸ್ಲಿಲ್ವಾ ನಾರಾಯಣ ಅಂತ ಕರೆದ ತಕ್ಷಣ? ವೈಕುಂಠವಾಸಿಗಳು ಬರ್ಲಿಲ್ವಾ ಅಲ್ಲಿ? ಯಮದೂತರು ಮುಟ್ಟಕ್ಕಾಯ್ತ ಅವ್ರನ್ನ, ಅಜಾಮಳನ್ನ? ಇಷ್ಟೆಲ್ಲ ನಿನ್ ಶಕ್ತಿ ಇದೆ ತಾನೆ. ಆದ್ರೆ ನೈವಾತ್ಮನೋ ಭಕ್ತ ಕೃತಂ ತು ಬಂಧಂ, ನಾನ್ ಕಟ್ಟಿರೋ ಹಗ್ಗ ನಿನ್ ಕೈ ಬಿಡಿಸ್ಕೊಳಕ್ ಆಗೋದಿಲ್ಲ. ನೈವಾತ್ಮ ಕೃತೋ ತು ಬಂಧಂ, ನೈವಾತ್ಮನ ಭಕ್ತ ಕೃತಂ ತು ಬಂಧಂ. ಭಕ್ತ ಕಟ್ಟೋ ಹಗ್ಗದಿಂದ ನೀನ್ ಬಿಡ್ಸ್ಕೊಂಡು ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಅದು ಭಕ್ತಿ ಹಗ್ಗ. ಭಕ್ತಿ ನೀನ್ ತುಂಡರ್ಸಕ್ಕಾಗತ್ತಾ? ಹ್ಮ್ ಯಮಪಾಶ ತುಂಡರ್ಸ್ಬೋದು, ಭಾವಪಾಶ ತುಂಡರ್ಸ್ಬೋದು, ಆದ್ರೆ ಭಕ್ತಿ ಪಾಶವನ್ನ ನೀನು ತುಂಡರ್ಸಕ್ಕಾಗೋದಿಲ್ಲ. ಆದ್ರಿಂದ ನಾನಿನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಅರೆಸ್ಟ್ ಮಾಡಿ ನಿನ್ನ ಎಲ್ಲಿಟ್ಟಿದ್ದೀನಿ? ಮನ್ಮಾನಸೇ ತಾಮಸ ರಾಶಿ ಘೋರೆ ಕಾರಾಗೃಹೇ ದುಃಖಮಯೇ ನಿಬದ್ಧಂ. ನನ್ನ ಹೃದಯ ಕಾರಾಗೃಹದಲ್ಲಿ ನೀನು ಕಟ್ಟಾಕ್ಬಿಟ್ಟಿದ್ದೀನಿ. ಯಾಕಂದ್ರೆ ನೀನೆಲ್ಲ ತುಂಬಾ ಕಳತನ ಮಾಡಿದ್ಯಲ್ವ ನೀನು. ನನ್ನ ಧನ ಮಾನ ಪ್ರಾಣ ಎಲ್ಲ ಕದ್ಕೊಂಡು ಹೋಗಿದ್ಯಾ, ನನ್ನ ಬೀದಿ ಪಾಲ್ ಮಾಡಿದ್ಯಾ ನೀನು. ಎಲ್ಲ ಅಕಿಂಚನ ಹೇಳ್ದೆ ನೀನು. ಅಕಿಂಚನೀಕೃತ್ಯ ಪದಾಶಯಂ, ನನ್ನ ಅಕಿಂಚನ ಮಾಡ್ಬಿಟ್ಟಿದ್ಯಾ ನೀನು. ನನ್ಗೆ ಯಾರು ದಿಕ್ಕಿಲ್ದಂಗೆ ಮಾಡ್ಬಿಟ್ಟಿದ್ಯಾ. ಅದಕ್ಕೆ ನಿನ್ನ ನಾನು ಕಟ್ಟಾಕ್ಬಿಟ್ಟಿದ್ದೀನಿ. ಎಲ್ಲಿ? ಮನ್ಮಾನಸೆ, ನನ್ನ ಮನಸ್ಸಿನ ಗುಹರದಲ್ಲಿ, ಮನಸ್ಸಿನ ಗುಹೆಯೊಳಗೆ ಕಟ್ಟಾಕ್ಬಿಟ್ಟಿದ್ದೀನಿ ನಾನು ನಿನ್ನ. ಅಲ್ಲಿ ಏನಿದೆ ಅಂದ್ರೆ ಬರೀ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ ಇದೆಲ್ಲ ತುಂಬಿಕೊಂಡಿದೆ. ಅಲ್ಲಿ ನಾನು ನಿನ್ನ ಕಟ್ಟಿಬಿಟ್ಟಿದ್ದೀನಿ. ಹೇಗಿರ್ಬೇಕು ನಿನಗಲ್ಲಿ? ತುಂಬಾ ಕಷ್ಟ ಅಲ್ವಾ? ಅಲ್ಲೆಲ್ಲ ಇರಕ್ಕಾಗುತ್ತಾ? ನಮ್ಮ ಹೃದಯದಲ್ಲಿ ಭಗವಂತ ಇರಕ್ಕಾಗುತ್ತಾ ಅಲ್ಲಿ? ಗಬ್ಬು ನಾಥ, ಅರಿಷಡ್ ವರ್ಗಗಳು, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಮದ, ದುರಾಸೆ. ಆದ್ರೆ ಭಕ್ತ ಹೇಳ್ತಾರೆ, ನೀನ್ ಮಾಡಿರೋ ತಪ್ಪಿಗೆ ಅದೇ ನಿನ್ಗೆ ಬೆಸ್ಟ್ ಪನಿಷ್ಮೆಂಟ್. ಲಭಸ್ವ ಹೇ ಚೋರ ಹರೇ ಚಿರಾಯ ಸ್ವಚೌರ್ಯ ದೋಷೋಚಿತಮೇವ ದಂಡಂ. ನಿನಗೆ ಇದೇ ದಂಡ, ಪನಿಷ್ಮೆಂಟ್. ನೀನ್ ಬಿಟ್ಟು ಹೋಗ್ಬಾರ್ದು ನನ್ನ ಹೃದಯವನ್ನ. ಭಕ್ತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರೋದಿದು, ಅವನಿಗೆ ಪನಿಷ್ಮೆಂಟ್ ಕೊಡ್ತಾ ಇರೋದಲ್ಲ. ನನ್ನ ಹೃದಯ ಬಿಟ್ಟು ಹೋಗ್ಬೇಡ ನೀನು. ಭಕ್ತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ ಭಕ್ತನ ಹೃದಯದಲ್ಲಿ ಕಲ್ಮಶ ಇರೋದಿಲ್ಲ. ಭಕ್ತ ತಪ್ಪು ಮಾತಾಡೋದಿಲ್ಲ, ಭಕ್ತ ತಪ್ಪು ಹೇಳೋದಿಲ್ಲ, ಭಕ್ತ ತಪ್ಪು ಮಾಡೋದಿಲ್ಲ, ಕಾಯ ವಾಚ ಮನಸ. ಆದ್ರೆ ಹೇಳುವಾಗ ಹೇಳ್ತಾನೆ ನನ್ನ ಹೃದಯದಲ್ಲಿ ಅನರ್ಥಗಳು ತುಂಬಿದೆ ಅಂತ. ಅಲ್ಲಿ ಭಗವಂತ ಖುಷಿಯಿಂದ ಇರ್ತಾನೆ. ಅವನೇ ಹೇಳಲ್ವಾ, ಸಾಧವೋ ಹೃದಯಂ ಮಹ್ಯಂ ಸಾಧುನ ಹೃದಯಂ ತೋಹಂ. ಭಕ್ತರ ಹೃದಯದಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾನೆ ಭಗವಂತ. ಭಗವಂತ ಇದ್ದಾನೆ ಅಂದ್ರೆ ಅಲ್ಲಿ ಅನರ್ಥಗಳು ಇರೋಕ್ ಸಾಧ್ಯ ಇಲ್ಲ. ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ಸಲಿಗೆಯಿಂದ ಹೇಳ್ತಾ ಇದ್ದಾನೆ ಭಕ್ತ. ಸಲಿಗೆ ಅದು. ಏನೋ ನನ್ನ ಕಟ್ಟಾಕ್ತೇನೆ ನೀನು ಅಂತ ಭಗವಂತ ಕೇಳೋದಿಲ್ಲ. ಅಥವಾ ಭಗವಂತನ ಕಟ್ಟಾಕುವಂತ ಧೈರ್ಯ ಭಕ್ತ ಮಾಡೋದಿಲ್ಲ. ಒಂದ್ ವೇಳೆ ಭಗವಂತನ ಭಕ್ತ ಕಟ್ಟಾಕ್ತಾನೆ ಅಂದ್ರೆ ಅದು ಪ್ರೀತಿಯಿಂದ ಅಷ್ಟೇ. ಆ ಸಲಿಗೆಯಿಂದ ಹೇಳ್ತಾ ಇದಾರೆ ಭಕ್ತ, ನನ್ನ ಹೃದಯ ನೀನು ವಾಸ ಮಾಡ್ಬೇಕು. ಎಷ್ಟು ದಿನ? ಲಭಸ್ವ ಹೇ ಚೌರ ಹರೇ ಚಿರಾಯ, ಚಿರಾಯ ಚಿರಂತರ, ನಿರಂತರ, ಶಾಶ್ವತವಾಗಿ ನನ್ನ ಹೃದಯದಲ್ಲಿ ನೀನು ವಾಸ ಮಾಡ್ಬೇಕು. ನಾನು ಬಿಡೋದಿಲ್ಲ ನಿನ್ನ. ಸರ್ವಸ್ವ ಚೌರ ಹೃದಯ ನಹಿ ಮೋಚಯಾಮಿ, ಎಲ್ಲವನ್ನು ಕದ್ದ ಕಳ್ಳ ನಹಿ ಮೋಚಯಾಮಿ, ನಾನಿನ್ನ ವಿಮೋಚನೆ ಮಾಡೋದಿಲ್ಲ, ನಿನ್ನ ಬಿಡುಗಡೆ ಮಾಡೋದಿಲ್ಲ ನಾನಿನ್ನ ಅಂತ. ಸುಂದರವಾದ ಚೌರ ಕೃಷ್ಣ ನಮ್ಮ ಸಮಸ್ತ ಪಾಪಗಳನ್ನ ಕದ್ದು ಬಿಡ್ತಾನೆ. ಅದಕ್ಕೆ ಪುರುಷೋತ್ತಮ ಮಾಸ. ಅದು ಒಳ್ಳೆ ಕೆಲಸ ಮಾಡಬಾರ್ದು, ತಿನ್ಬಾರ್ದು, ಹಾಗಾದ್ರೆ ಊಟ ಮಾಡಬಾರ್ದು, ನಿದ್ದೆ ಮಾಡಬಾರ್ದು. ಯಾಕೆ? ಅದು ಒಳ್ಳೆ ಕೆಲಸನೇ ಅಲ್ವಾ?
ತಿಂದ್ರೆ ತಾನೇ ದೇಹಕ್ಕೆ ಶಕ್ತಿ ಬರುತ್ತೆ, ಆಮೇಲೆ ಒಳ್ಳೆ ಕೆಲಸ ಮಾಡಕ್ಕೆ. ಬಿಟ್ಬಿಡಿ, ಊಟ ಮಾಡೋದು 1 ತಿಂಗಳು ಬಿಟ್ಬಿಡಿ, ನೀರ್ ಕುಡಿಯೋದು, ಗಾಳಿ ಸೇವನೆ ಮಾಡೋದು. ಅದೇ ಭಕ್ತಿ ಮಾತ್ರ ಬಿಟ್ಬಿಡ್ಬೇಕು, ಒಳ್ಳೆ ಕೆಲಸ ಮಾತ್ರ ಬಿಡ್ಬೇಕು, ಊಟ ಮಾಡೋದು ಬಿಟ್ಬಿಡ್ರಿ. ಅದ್ ಹೆಂಗ್ ಆಗ್ಬಿಡುತ್ತೆ ಮತ್ತೆ? ಅದು ಮಾತ್ರ ಬಿಡೋದಿಲ್ಲ ನಾವು. ಒಳ್ಳೆ ಕೆಲಸ ಅದೇನು, ಮದುವೆ, ಗೃಹ ಪ್ರವೇಶ, ಇದು ಮಾತ್ರ ಒಳ್ಳೆ ಕೆಲಸ ಅಲ್ವಾ? ಮಲಮಾಸ ಅಲ್ಲ ಇದು, ಪುರುಷೋತ್ತಮ ಅಧಿಕ ಮಾಸ. ಇವತ್ತಿನ ದಿನ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ಖಂಡಿತ, ಭಗವಂತನ ಪರವಾಗಿರಬೇಕು, ಸಂಪೂರ್ಣ ಶರಣಾಗತ ಭಾವದಿಂದ ಮಾಡ್ಬೇಕು. ಅವಾಗ ಭಗವಂತನ ಕೃಪೆ ಪ್ರಾಪ್ತಿ ಆಗುತ್ತೆ. ಆ ನಾಯಿ ಜನ್ಮ ಬಂದಿದ್ದ ಕತೆ ಹೇಳ್ದಲ್ಲ, ಅದು ಶಿವ ಪಾರ್ವತಿಗೆ ಹೇಳ್ತಾರೆ ಕತೆ. ಅದಕ್ಕೆ ಪುರಾಣಗಳಲ್ಲಿ ತುಂಬಾ ಕಥೆಗಳು ಬರುತ್ತೆ, ಹೇಗೆ ಭಕ್ತಿಯನ್ನ ನಾವು ವೃದ್ಧಿಸ್ಕೋಬೇಕು, ಹೇಗೆ ಪಾಪಗಳನ್ನ ಕಳ್ಕೋಬೇಕು. So ಅದಕ್ಕೆ ನಾವು ಈ ಅಧಿಕ ಮಾಸದಲ್ಲಿ ಆ, ಒಂದು ಪ್ರತಿಜ್ಞೆ ಮಾಡ್ಬೇಕು. ಏನ್ ಪ್ರತಿಜ್ಞೆ ಮಾಡ್ಬೇಕು? ಪ್ರತಿದಿನ ಭಗವಂತನಿಗೆ ತುಪ್ಪದ ಆರತಿ ಮಾಡ್ಬೇಕು, ಬೆಳಗ್ಗೆ ಅಥವಾ ಸಂಜೆ. ಕಾರ್ತಿಕ ಮಾಸ, ಕಾರ್ತಿಕ ಮಾಸದಲ್ಲಿ ಮಾಡಿದಾಗ ಎಷ್ಟು ಪುಣ್ಯ ಬರುತ್ತೋ ಅದಕ್ಕೆ 1000 ಪಟ್ಟು ಬರುತ್ತೆ ಪುರುಷೋತ್ತಮ ಮಾಸದಲ್ಲಿ. ಅದಕ್ಕೆ ಎಲ್ಲಾ ಗೌಡಿಯ ವೈಷ್ಣವ ಪರಂಪರೆ ಇರುವಂತಹ ಭಕ್ತರಿಗೆ ಇದು ವಿಶೇಷವಾದ ದಿನ, ತಿಂಗಳು. ಸೊ ಇಲ್ಲಿ ಏನ್ ಮಾಡ್ಬೇಕು? ಮೇನ್ ವ್ರತ ಏನು ನಮ್ದು? ರಾಧಾ ಕೃಷ್ಣರನ್ನ ಒಟ್ಟಿಗೆ ಪೂಜೆ ಮಾಡ್ಬೇಕು. ಅವರು ಯುಗಳರು, ಡ್ಯುಯೆಟ್. ಒಬ್ರೇ ಅಲ್ಲ, ಕೃಷ್ಣ ಒಬ್ನೇ ಅಲ್ಲ. ರಾಧಾ ಇಲ್ಲದೆ ಕೃಷ್ಣ ಇಲ್ಲ, ಕೃಷ್ಣ ಇಲ್ಲದೆ ರಾಧಾ ಇಲ್ಲ. ಅವ್ರು ಯುಗಳ, ಏಕೆ ಆತ್ಮ ದ್ವಿದೇಹಧಾರಿ. ಕೃಷ್ಣ ಒಬ್ಬನೇ ಇರಬಾರ್ದು, ರಾಧಾರಾಣಿ ಜೊತೆಲಿರ್ಬೇಕು. ಯಾಕಂದ್ರೆ ರಾಧಾರಾಣಿಗೆ ಒಂದು ಆಕಾರ ಕೊಟ್ಟಿದ್ದಾನಲ್ಲ ಭಗವಂತ. ಲಾದಿನಿ ಶಕ್ತಿಗೆ ಭಗವಂತ ಒಂದು ಸುಂದರ ರೂಪ ಕೊಟ್ಟಿದ್ದಾನೆ. ಎಂತ ಸೌಂದರ್ಯ ಅದು! ಕೃಷ್ಣನು ಕೂಡ ಮೂರ್ಛೆ ಹೋಗ್ಬೇಕು ಅಂತ ಸೌಂದರ್ಯ. ಅದನ್ನ ಬಿಟ್ಟು ನಾವು ಭಗವಂತನೊಬ್ಬನ್ನೇ ಮಾಡಬಾರ್ದು. ರಾಧಾರಾಣಿ ಮೂಲಕ ನಾವು ಭಗವಂತನನ್ನ ಆರಾಧನೆ ಮಾಡ್ಬೇಕು, ಅವನ್ನ ಪಡ್ಕೋಬೇಕು. ಸೊ ನಾವು ರಾಧಾ ಮಾಧವರನ್ನ ಆರಾಧನೆ ಮಾಡ್ಬೇಕು. ಯಾರ ಮನೆಯಲ್ಲಿ ರಾಧಾ ಮಾಧವ್ ಫೋಟೋ ಇಲ್ಲ, ತಂದಿಟ್ಕೊಳ್ಳಿ. ಅವ್ರನ್ನ ಎಲ್ಲರಿಗಿಂತ ಮೇಲ್ ಕೂರಿಸಿ, ಎಲ್ಲೋ ಮೂಲೆಯಲ್ಲಿ ಎಷ್ಟೋ ಮನೆಗಳ ನೋಡಿದ್ವಿ, ಚಿಕ್ಕದಾಗಿ ಯಾವ ಒಂದು ರಾಧಾಕೃಷ್ಣ ಒಂದು ಫೋಟೋನಾದ್ರು ವಿಗ್ರಹ ಇರುತ್ತೆ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇಟ್ಟಿರ್ತಾರೆ. ಯಾವ್ದು ಬೇಡವೋ ಅದನ್ನ ದೊಡ್ಡದಾಗಿ ಗೋಡೆ ಮೇಲೆ ನೇತಾಕಿರ್ತಾರೆ. ಈ ವ್ರತದಲ್ಲಿ ನಾವು ಮಾಡ್ಬೇಕಾಗಿರುವಂತಹ ಮೊದಲನೇ ಕರ್ತವ್ಯ ಭಗವಂತನ ಗುಣವನ್ನ ಕೀರ್ತನೆ ಮಾಡ್ಬೇಕು. ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿರೋದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಹ್ಮ ಮುಹೂರ್ತ ಏನಿದೆ 96 ನಿಮಿಷ, ಆ 94 ನಿಮಿಷ ನಾವ್ ಏನ್ ಮಾಡ್ತೀವಿ ಭಕ್ತಿ, ಅದು ವೃದ್ಧಿ ಆಗುತ್ತೆ 1,000,000 ಪಟ್ಟು. ಎಷ್ಟು ಪಟ್ಟು ವೃದ್ಧಿ ಆದ್ರೂ ನಾವು ಅಷ್ಟು ಪಾಪ ಮಾಡಿದೀವಲ್ಲ. ಒಂದ್ ಸಣ್ಣ ತಪ್ಪು, ಒಂದು ಮಾವಿನ ಹಣ್ಣು ತಿಂದಿದ್ದ ತಪ್ಪಿಗೆ ಒಂದ್ ನಾಯಿ ಜನ್ಮ, ಕದ್ದು ತಿಂದಿದ್ದಕ್ಕೆ. ಅಂತದ್ ಎಷ್ಟು ತಿಂದಿದೀವಿ ನಾವು? ಒಂದೊಂದು ಅಗಳು ಅನ್ನ ತಿಂತಾ ಇಲ್ವಾ ನಾವು ಕದ್ದು ಭಗವಂತನಿಗೆ ಕೊಡದೆ? ಒಂದೊಂದು ಅಗಳು ಅನ್ನಕ್ಕೂ ನಾವು ಒಂದೊಂದು ನಾಯಿ ಜನ್ಮದಲ್ಲಿ ಬರ್ಬೇಕಾಗತ್ತೆ. ಎಷ್ಟು ಮೂಟೆ ಅಕ್ಕಿ ಖಾಲಿ ಮಾಡಿದೀವಿ ನಾವು ಭಗವಂತನ್ ಕೊಡದೆ? ಎಷ್ಟು ಜನ್ಮದಲ್ಲಿ ಬರ್ಬೇಕು ನಾವೀಗ? ಬೆರಳೆ ಎಣಿಕೆ ಮಾಡಕ್ಕಾಗಲ್ಲ ನಾವು. ಓ 1 ಜನ್ಮ, 2 ಜನ್ಮ, 3 ಜನ್ಮ ಅಂತ. ಅನೇಕ ಜನ್ಮ ಅರ್ಜಿತ ಪಾಪ ಚೋರಂ ಚೌರಾಗ್ಯಗಣ್ಯಂ ಪುರುಷಂ ನಮಾಮಿ. ಅನೇಕ ಜನ್ಮ, ಒಂದಲ್ಲ ಎರಡಲ್ಲ, ಅಷ್ಟು ಜನ್ಮದಲ್ಲಿ ಮಾಡಿರುವಂತ ಪಾಪ ರಾಶಿಯನ್ನ ಭಗವಂತ ಏನ್ ಮಾಡ್ತಾನೆ? ಒಂದೇ ನಾಮದಲ್ಲಿ ಕಳೆದು ಬಿಡ್ತಾನೆ. ಅದೇ ಕೇಳುದು, ಎಷ್ಟು ಜಪ ಮಾಡಕ್ ಸಾಧ್ಯ ಆಗುತ್ತೋ, ಇನ್ನು 1, 2, 3, 4 ಅಂತ ಹೇಳ್ಬಾರ್ದು. ಅದೇನದು 1, 2 ಮಾಡ್ತಾ ಇದೀನಿ, 3, 4 ಮಾಡ್ತೀನಿ, ಅದೇನ್ 3, 4 ವ್ಯವಹಾರ ಮಾಡ್ತಾ ಇದೀವಿ ಭಗವಂತನ ಹತ್ರ. ಪ್ರತಿದಿನ ಇಷ್ಟು ಮಾಡ್ತಾ ಇದೀನಿ ಅಂತ ನಂಬರ್ ಹೇಳ್ಬೇಕು. ನಾನು 16 ಮಾಡ್ತೀನಿ, ನಾನು 20 ಮಾಡ್ತೀನಿ ಡೈಲಿ, ನಾನು 25 ಮಾಡ್ತೀನಿ ಅಂತ ಬರ್ಬೇಕು. 3, 4 ಅಲ್ಲ. 3, 4 ತುತ್ತು ತಿಂದ್ಬಿಟ್ಟು ಎದ್ಬಿಡ್ತೀವ ನಾವು, ತಟ್ಟೆ ತುಂಬಾ ಹೊಡೆಯಲ್ವಾ? ಬೆಟ್ಟ, ಮೌಂಟೇನ್ ಆಫ್ ರೈಸ್. 3, 4 ತುತ್ತು ತಿಂದು ಎದ್ಬಿಟ್ಟು ಎದ್ರೆ ಆಗೈತಾ? ಹೊಟ್ಟೆ ತುಂಬುತ್ತಾ?
ಸಾಕು ಅನ್ಸುತ್ತಾ? ಹರಿನಾಮ ಎಷ್ಟು ಹೇಳಿದಷ್ಟು ಇನ್ನೂ ಬೇಕು ಅನ್ಸ್ಬೇಕು. ಅದಕ್ಕೆ ನಮ್ಗೆ ಯಾರು ಈ 3, 4, 5, 6, 7, 8 ಅಂತ ಹೇಳ್ಬಾರ್ದು. 16 ಮಿನಿಮಮ್ ಮಾಡ್ಲೇಬೇಕು ಈ ಪುರುಷೋತ್ತಮ ಮಾಸದಲ್ಲಿ. ಯಾರಿಗೆ ಪಾಪಗಳು ಕಳ್ಕೋಬೇಕು ಅನ್ನೋ ಆಸೆ ಇರುತ್ತಲ್ಲ ಅವ್ರಿಗೆ ಹೇಳ್ತಾ ಇರೋದು. ಇಲ್ಲ ನಾವು ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ, ನಾವು ನಾಯಿ ಕತ್ತೆ ಜನದಲ್ಲಿ ಬಂದ್ರೆ ಏನ್ ತೊಂದ್ರೆ ಇಲ್ಲ ಅನ್ನೋರ್ಗೆ ಏನ್ ಅವಶ್ಯಕತೆ ಇಲ್ಲ. ಅವ್ರಿಗೇನ್ ಜಪ ಬೇಕಾ ತಪ ಬೇಕು, ಏನು ಬೇಕಾಗಿಲ್ಲ. ಅದಕ್ಕೆ ಈ ಚೌರಾಷ್ಟಕಮಲ್ಲಿ ಭಕ್ತರು ಹೇಳ್ತಾ ಇದಾರೆ, ಶ್ರೀಲ ಬಿಲ್ವಂಗ್ ಠಾಕೂರ್ ಅವರು, ಬೆಟ್ಟದಷ್ಟೇ ಪಾಪ ಮಾಡಿದ್ರು ಕೂಡ ಭಗವಂತ ನಾಮ ಅದನ್ನ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಶ್ರದ್ಧೆಯಿಂದ ನಾವು ಮಾಡ್ಬೇಕು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದನ್ನ ಅಭ್ಯಾಸ ಮಾಡ್ಬೇಕು. 6 ಗಂಟೆ ಸೂರ್ಯ ಹುಡ್ತಾರೆ ಅಂದ್ರೆ ಎಷ್ಟು ಗಂಟೆ ಇವತ್ತು ಸೂರ್ಯೋದಯ ಯಾರಿಗೆ ಅದು ಗೊತ್ತಿದ್ಯಾ? 5:55. ಅದಕ್ಕಿಂತ 1.5 ಗಂಟೆ ಮುಂಚೆ ಅಂದ್ರೆ 4:20. ಅಟ್ಲೀಸ್ಟ್ 4:20 ಎದ್ದಿರ್ಬೇಕು. +or-1, 2. +or- ಇಲ್ಲ, ಪ್ಲಸ್ 4:15 ಅಂದ್ರೆ ನಾವು ಮಿನಿಮಮ್ 5:30, 6:30, ಸ್ವಲ್ಪ ಸಮಯ ಇದ್ರೆ 7:30, 8:30, 8:30. 4:15 ಒಳಗೆ 4:20 ಎದ್ದಿರ್ಬೇಕು. ಅದು ಏನು 6 ಗಂಟೆ ಸೂರ್ಯೋದಯ ಆಗುತ್ತೆ. ಆದ್ರೆ ಕೆಲವು ಸಮಯದಲ್ಲಿ 5:15 ಸೂರ್ಯೋದಯ ಆಗುತ್ತೆ. ಅವಾಗ 3:45 ಎದ್ದಿರ್ಬೇಕು ಅಂದಾಜು. ಸೊ 1.5 ಗಂಟೆ ಮುಂಚೆ ಎದ್ದೇಳಬೇಕು, ಬ್ರಾಹ್ಮಿ ಮುಹೂರ್ತ ಎದ್ದೇಳಬೇಕು. ಇದು ವ್ರತ. ತುಪ್ಪದ ಆರತಿ ಮಾಡ್ಬೇಕು, ಅದಾಯ್ತಲ್ಲ. ಆಮೇಲೆ ಚೌರಾಷ್ಟಕ ಮಾಡ್ಬೇಕು. ನಾವು ಸತ್ಯವ್ರತರಾಗ್ಬೇಕು. ಸತ್ಯವ್ರತರು. ನಾವು ಸುಳ್ಳು ಹೇಳಬಾರ್ದು, ನಾವು ಮೋಸ ಮಾಡಬಾರ್ದು, ಯಾರು ನಿಂದನೆ ಮಾಡಬಾರ್ದು. ಭಗವಂತ ನಾನು ಈ ವ್ರತ ಮಾಡ್ತಾ ಇದ್ದೀನಿ, ವ್ರತಕ್ಕೆ ನೀನೇ ಶಕ್ತಿ ಕೊಡ್ಬೇಕು, ನಾನು ವ್ರತ ಭಂಗ ಆಗಕ್ ಬಿಡಬಾರ್ದು. ನಾನು ಉದ್ಧಾರ ಮಾಡ್ಬೇಕಾದ್ರೆ ನಿಂದೆ ಜವಾಬ್ದಾರಿ. ನಾನು ಉದ್ಧಾರ ಆಗ್ಬೇಕನ್ನೋ ಆಸೆ, ನಿನ್ ಶರಣಾಗತಿ ಆಗ್ಬೇಕನ್ನೋ ಆಸೆ ಇದೆ. ಆದ್ರೆ ಏನ್ ಮಾಡೋದು? ನಿನ್ನ ಕೃಪೆ ಇಲ್ಲದೆ ನಾನು ಮಾಡಕ್ ಆಗೋದಿಲ್ಲ, ದಯವಿಟ್ಟು ನನ್ ಕೃಪೆ ಕೊಡು. ಅಂಗ್ಲಾಚಿ ಬೇಡಬೇಕು, ಪರಿಪರಿಯಾಗಿ ಅವನ ಪಾದ ಹಿಡ್ಕೊಂಡು ಅಳಬೇಕು. ಸೊ ಆ ಭಾವದಲ್ಲಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ಬೇಕು, ವ್ರತ ಆಚರಣೆ ಮಾಡಕ್ಕೆ ಶುರು ಮಾಡ್ಬೇಕು. ಶಾಸ್ತ್ರ ನಿಂದನೆ ಮಾಡಬಾರ್ದು, ಭಕ್ತರ ನಿಂದನೆ ಮಾಡಬಾರ್ದು, ಗೋವುಗಳನ್ನ ನಿಂದನೆ ಮಾಡಬಾರ್ದು, ಸಂತ ನಿಂದನೆ ಮಾಡಬಾರ್ದು. ಸಾಧು, ಶಾಸ್ತ್ರ, ಗುರು, ಗೋ, ಬ್ರಾಹ್ಮಣ ಇವ್ರನ್ನ ಯಾರನ್ನೂ ನಿಂದನೆ ಮಾಡಬಾರ್ದು. ಆಯ್ತಾ? ಸೊ ಯಾರೆಲ್ಲ ಇನ್ನು 16 ರೌಂಡ್ ಜಪಕ್ಕೆ ಬಂದಿಲ್ಲ, ಮಾಡ್ಲೇಬೇಕು. ವ್ರತ ಮಾಡಿ. ಮಿನಿಮಮ್ 16 ರೌಂಡ್ ಮಾಡ್ತೀನಿ ಅಂತ ಯಾರು 16 ಆಲ್ರೆಡಿ ಮಾಡ್ತಾ ಇದಾರೋ ಅವರು ಎಕ್ಸ್ಟ್ರಾ ರೌಂಡ್ಸ್ ಮಾಡಿ. 4, 8, 12, ಇಲ್ಲ ಇನ್ನೊಂದು 16 ರೌಂಡು ಎಕ್ಸ್ಟ್ರಾ ಮಾಡಿ. ಭಗವಂತ ನನ್ನ ಪಾಪದ ರಾಶಿ ನೀನ್ ಕಳಿತಿಯಂತೆ ಭಕ್ತ ಹೇಳ್ತಾ ಇದಾರೆ, ಹಾಗೆ ನನ್ನ ಪಾಪನ ಕಳ್ಕೊಬೇಕು. ನಾನು ನೀನ್ ಯಾರನ್ನೂ ಬಿಡೋನಲ್ಲ ನೀನು. ಆದ್ರೆ ಭಕ್ತಿ ಮಾಡಿದ್ರೆ ಯಾರಿಗೂ ಒಲಿದೇ ಇರೋನಲ್ಲ ನೀನು, ಚಂಡಾಳನ್ಗೂ ಒಲ್ದು ಬಿಡ್ತೀಯ ನೀನು. ಧರ್ಮವೇದನ್ಗೆ ಒಲಿಲ್ವಾ? ಧರ್ಮವೇದ ಏನ್ ಮಾಡ್ತಾ ಇದ್ದ? ಮಾಂಸ ಮಾರ್ತಾ ಇದ್ದ, ಆದ್ರೆ ಧರ್ಮಿಷ್ಠನಾಗಿದ್ದ. ಅವನ್ ಮಾಡೋ ಕಸಬು ಅವನ ಮನಸ್ಸಿನ ಮೇಲೆ ಯಾವ ಪರಿಣಾಮ ನಮಗೆ ಬೀರಬಾರ್ದು. ಆ ತರ ಶುದ್ಧ ಭಕ್ತಿ ನಾವು ಮಾಡಕ್ಕಾಗಲ್ಲ, ಅದ್ರ ಎಫೆಕ್ಟ್ ಆಗುತ್ತೆ ನಮಗೆ. ಸುಮ್ನೆ ಕರೋನಾ ಬಂದವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಸಾಕು, ನಾವೇನು ಸಂಘ ಮಾಡೋದ್ ಬೇಕಾಗಿಲ್ಲ, ಇಲ್ಲ ಅಟಾಕ್ ಆಗ್ಬಿಡುತ್ತೆ ನಮಗೆ. ನಾವ್ ಆ ತರದವ್ರು ತುಂಬಾ ಸೆನ್ಸಿಟಿವ್. ನಮ್ಗೊಂಚೂರು ಗಾಡಿಲಿ ಅಷ್ಟು ದೂರ ಮಾಸ್ಕ್ ಹಾಕೊಳ್ಳೋದು ಹೋಗ್ಬಿಟ್ಟು ಅಕ್ಷಿ, ಅಷ್ಟು ಸೆನ್ಸಿಟಿವ್ ನಮ್ಗೆ. ಆ ತರದ ಇದ್ರೆ ಆ ಭಕ್ತಿ ಮಾಡಕ್ಕಾಗೋದಿಲ್ಲ. ಧರ್ಮವ್ಯಾದ ಎಷ್ಟು ಖಡಕ್ ಆಗಿದ್ದ ಅಂದ್ರೆ ಭಕ್ತಿನಲ್ಲಿ ಅವನ್ ಮಾಡೋ ಯಾವ ಮಾಂಸದ್ ಮಾರ್ತಾ ಇದ್ದವನು ಅದ್ರದ್ದು ಎಫೆಕ್ಟೇ ಬರ್ಲಿಲ್ಲ ಅವನಿಗೆ. ಅಷ್ಟು ಪ್ರೊಟೆಕ್ಷನ್ ಇತ್ತು ಅವನಿಗೆ. ಆ ತರ ಸಾಮಾನ್ಯ ಮನುಷ್ಯ ಅಲ್ಲ ಅವರು. ನಾವ್ ಹಂಗಾಗ್ಬಾರ್ದು, ನಾವು ಬದ್ಧ ಜೀವಿಗಳು, ನಮ್ಗೆ ಅಟಾಕ್ ಆಗ್ಬಿಡುತ್ತೆ. ಅಲ್ಲಿ ಯಾರೋ ಕೆಮ್ಮದಲ್ಲಿ ಸೇಂದ್ರೆ ಇವನಿಗೆ ಅಟಾಕ್ ಆಗ್ಬಿಡುತ್ತೆ. ಆತರ ಅಭಕ್ತ ಸಂಘದಲ್ಲಿದ್ರೆ ನಾವು ಬೇಗ ನಾಶ ಆಗ್ಬಿಡ್ತೀವಿ ನಾವು. ನನ್ಗೊಬ್ರು ಸೀನಿಯರ್ ಹೇಳ್ತಾರೆ, ಇಲ್ಲ 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 ಪ್ರಭುಜಿ, ನಾವೇನು ಅವ್ರ ಜೊತೆ ಏನು ಇದ್ ಮಾಡಲ್ಲ, ಅವ್ರು ಕೂತಿರ್ತಾರೆ, ಅವ್ರು ಏನ್ ಪಡೋರು ಮಾತಾಡ್ತಿರ್ತಾರೆ, ನಾನ್ ಸುಮ್ಮನೆ ಕೂತಿರ್ತೀನಿ. ಹೌದಾ? ಅದೇ ಕರೋನಾ ಬಂದವ್ರ ಪಕ್ಕದಲ್ಲಿ ಯಾಕೆ ಕೂತ್ಕೊಳ್ಳಿಲ್ಲ ನೀವು? ಅವಾಗ ದೂರ ಇದ್ರಲ್ಲ, ಅಟ್ಯಾಕ್ ಆಗ್ಬಿಡುತ್ತೆ. ಇಲ್ಲ, ಏನ್ ಅಟ್ಯಾಕ್ ಆಗ್ಬಿಡುತ್ತೆ?
ಇಲ್ಲ ನಾವು ಅಭಕ್ತ ಜೊತೆ ನಾವೇನ್ ಮಾತಾಡಲ್ಲ, ಏನಿಲ್ಲ, ಅವ್ರದ್ದು ಊಟ ತಿನ್ನಲ್ಲ, ನಾವು ಅವ್ರ ಮನೆಗೆ ಹೋಗಲ್ಲ, ಏನ್ ಮಾಡಲ್ಲ, ಅವ್ರ ಸುಮ್ನೆ ಕೂತಿರ್ತೀವಿ ಅಷ್ಟೇ, ನಾವು ಅಷ್ಟೇ ಸಾಕು. ಹ್ಮ್ ಅಷ್ಟೇ ಸಾಕು ಅಟಾಕ್ ಆಗೋದಕ್ಕೆ. ಅದಕ್ಕೆ ಅಭಕ್ತರ ಸಹವಾಸ ಮಾಡೋದು ಬೇಡ. ಅವ್ರು ಎಷ್ಟೇ ಶ್ರೀಮಂತ ಆಗಿರ್ಲಿ, ಎಷ್ಟೇ ಸುಂದರರಾಗಿರ್ಲಿ, ಎಷ್ಟೇ ದೊಡ್ಡ ಪದವಿಲಿ ಇರ್ಲಿ, ಏನೇ ಆಗಿರ್ಲಿ, ಅಭಕ್ತರ ಸಂಘ ಮಾಡಬಾರ್ದು. ಒಂದಕ್ಕೆ ಮಾತ್ರ ಭಗವಂತ ಅವಕಾಶ ಮಾಡ್ಕೊಡ್ತಾನೆ ಅಭಕ್ತ ಸಂಘ ಮಾಡೋದಕ್ಕೆ, ಯಾವಾಗಂದ್ರೆ ಅವ್ರನ್ನ ಭಕ್ತರಾಗಿ ಮಾಡಕ್ಕೆ ಪ್ರಯತ್ನ ಮಾಡುವಾಗ ಮಾತ್ರ. ಗೊತ್ತಾಯ್ತಾ? ಅವ್ರನ್ನ ಭಕ್ತರನ್ನಾಗಿ ಮಾಡಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದಾಗ ಮಾತ್ರ ಅಭಕ್ತರ ಸಂಘಕ್ಕೆ ಹೋಗ್ಬೋದು. ಅಂದ್ರೆ ಏನು, ಅವ್ರನ್ನ ಭಕ್ತಿ ಡಿವೋಷನ್ ತರೋದಿಕ್ಕೆ. ಅದ್ಬಿಟ್ಟು ಸಂಬಂಧ ಬೆಳ್ಸಕ್ ಹೋದ್ರೆ ಏನಾಗುತ್ತೆ? ಹೇ ಪ್ರಭುಜಿ ಏನ್ ತೊಂದ್ರೆ ಇಲ್ಲ, ಅಭಕ್ತರಾದ್ರೆ ಏನಂತೆ, ನನ್ ಹೆಂಡತಿನೇ ಅಲ್ವಾ, ನನ್ ಗಂಡನೇ ಅಲ್ವಾ, ನನ್ ಮಕ್ಳೇ ಅಲ್ವಾ ಅಂತ ಅಂದ್ರೆ ಅದು ಅಪರಾಧ ಆಗುತ್ತೆ. ಅದಕ್ಕೆ ಮೊದಲನೇ ಕರ್ತವ್ಯ, ನಾವು ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತ ಇರೋರ್ನ ಭಕ್ತರನ್ನಾಗಿ ಮಾಡ್ಬೇಕು. ಅವ್ರ ಮೂಲಕ ಚಾಂಟಿಂಗ್ ಮಾಡಿಸ್ಬೇಕು. ಮಾಡ್ತಾ ಇಲ್ವಾ, ಒಂದ್ ರೌಂಡ್ ಮಾಡ್ಲಿ, ರುಚಿ ಬೆಳೆಯುತ್ತೆ ಅದರಲ್ಲಿ. ಸೊ ಹಾಗೆ ಅದನ್ನ ಇನ್ಕ್ರೀಸ್ ಮಾಡ್ಬೇಕು. ಅದಕ್ಕೆ ಹೇಳ್ತಾರದು ಭಕ್ತರ ಸಂಘದಲ್ಲಿ ಇರಿ. ಆಮೇಲೆ ಪ್ರತಿದಿನ ಭಗವಂತನ ಕತೆ ಕೇಳಬೇಕು. ಭಗವಂತನ ಕತೆ ಕೇಳಬೇಕು. ಅದು ಯಾರ ಬಾಯಲ್ಲಿ ಕೇಳಬೇಕು? ಶಾಸ್ತ್ರ ಹೇಳುತ್ತೆ. ಶ್ರೋತು ನೈವ ಕರ್ತವ್ಯಂ ಸರ್ಪೋಚಿಷ್ಟಂ ಯಥಾಪಯ. ಅಭಕ್ತರ ಬಾಯಿಂದ ಕೇಳಬಾರದು, ಭಕ್ತರ ಬಾಯಿಂದನೇ ಅದನ್ನ ಹರಿಕತೆ ಪ್ರತಿದಿನ ಶ್ರವಣ ಮಾಡ್ಬೇಕು. ಆಮೇಲೆ ಶ್ರೀಮದ್ ಭಾಗವತಂ ಈ ಮಾಸದಲ್ಲಿ ಯಾರಾದ್ರೂ ದಾನ ಮಾಡೋರಿದ್ರೆ, ಒಂದು ಭಗವದ್ಗೀತಾ ಭಾಗವತಂ ದಾನ ಮಾಡಿ, ಇಲ್ಲ ಭಗವಂತನ ಭಕ್ತರಿಗೆ ಪ್ರಸಾದಕ್ಕೆ ದಾನ ಮಾಡಿ. ಇಲ್ಲಿ ಹೇಳ್ತಾರೆ ಚೈತನ್ಯ ಚರಿತಾಮೃತ ದಾನ ಮಾಡಿ, ಭಾಗವತಂ ದಾನ ಮಾಡಿ, ನಿಮ್ಗೆ ಯಥಾಶಕ್ತಿ, ನಿಮ್ಗೆ ಶಕ್ತಿ ಇದ್ದಷ್ಟು. ಈ ಮಾಸದಲ್ಲಿ ನಾವೇನ್ ಮಾಡ್ತೀವಿ ಅದು ಕೋಟಿ ಪಟ್ಟು ಹೆಚ್ಚಾಗುತ್ತೆ. ಯಾರೋ ಶಾಲಿಗ್ರಾಮ ವರ್ಷಿಪ್ ಮಾಡ್ತಿದ್ದೀರಾ? ಯಾರಾದ್ರೂ ಶಾಲಿಗ್ರಾಮ ಪೂಜಾ, ಯಾರ ಮನೇಲಾದ್ರೂ ಶಾಲಿಗ್ರಾಮ ಇದ್ದಾರಾ? ಇಲ್ಲ, ಅನ್ಮ್ಯೂಟ್ ಮಾಡಿ. ಶಾಲಿಗ್ರಾಮ ಇದೆಯಾ? ಈಗಲ್ಲ. ಓಕೆ. ಆಮೇಲೆ ಕೀರ್ತನೆಗಳು, ಕೀರ್ತನ ಪುಸ್ತಕ ಇದ್ರೆ ಯಾರ ಹತ್ರ ಆದ್ರೂ ಜಯ ರಾಧ ಮಾಧವ. ಆಮೇಲೆ ಹರೇ ಕೃಷ್ಣ. ಶಾಲಿಗ್ರಾಮ ಎಲ್ಲಿರ್ತೈತೆ ಪ್ರಭು? ಹಂಗ ನೀವು ಪೂಜೆ ಮಾಡ್ತಲ್ಲ ಅಂತ ಇದೆ ಬಿಡಿ, ಹೋಗ್ಲಿ ಪರವಾಗಿಲ್ಲ. ಅಲ್ಲ ಪ್ರಭು, ಶಾಲಿಗ್ರಾಮ ಇಟ್ಕೊಂಡ ಸಿಸ್ಟಮ್ ಅಭಿಷೇಕ ಎಲ್ಲ ಮಾಡ್ಬೇಕಲ್ಲ ಪ್ರಭು? ಅದಕ್ಕೆ ಹೇಳ್ತಾ ಇರೋದು, ಶಾಲಿಗ್ರಾಮ ಅಷ್ಟು ಸುಲಭ ಅಲ್ಲ. ಅದೇ ಅದು ವಿಗ್ರಹ ಪೂಜೆ ಮಾಡ್ತಾರಲ್ಲ ಹಾಗೆ ಮಾಡ್ಬೇಕು ಅದನ್ನ. ಅದಕ್ಕಿಂತನೂ ಸ್ಟ್ರಿಕ್ಟ್ ಮಾಡ್ಬೇಕು. ಓಕೆ, ನೀವು ಬೇಡ, ನೀವು ಫೋಟೋ ಪೂಜೆ ಮಾಡಿ ಸಾಕು. ಯಾರಾದ್ರೂ ಮಾಡೋರು ಯಾರಾದಕ್ಕೆ ಇಲ್ಲಿ ನಮ್ಮ ಮಿಟ್ ಮಾಡ್ಕೊಳ್ಳಿ. ನಮ್ಮ ಆಫೀಸಲ್ಲಿ ಒಂದು ಹುಡುಗ ಇದ್ದ, ಅವ್ನು ಶಾಲಿಗ್ರಾಮ ತಂದ್ಬಿಟ್ಟು ಇಲ್ಲಿ ಕಬೋರ್ಡ್ ಇಟ್ಬಿಡ್ತಾ ಇದ್ದ. ಎಲ್ಲಿಂದ ತಂದ್ಯಪ್ಪ ಇದು? ಅದು ನರಸಿಂಹ ಶಾಲಿಗ್ರಾಮ, ವಿಷ್ಣು ಶಾಲಿಗ್ರಾಮ ಏನೋ ಇದೆ ಅಲ್ಲಿ. ಅಷ್ಟು ಹಗುರವಾಗಿ ನಾವು ಅದೆಲ್ಲ ಅಪರಾಧ ಆಗುತ್ತೆ. ಅದು ನಮ್ಮನ್ನ ಭಕ್ತಿ ಮಾಡಕ್ ಬಿಡೋದಿಲ್ಲ. ಸೊ ನಮಗೆ ಏನ್ ರೆಕಮೆಂಡ್ ಮಾಡಿದ್ದಾರೆ ಅದಷ್ಟೇ ನಾವು ಮಾಡ್ಬೇಕು. ಓಕೆ, ಶಾಲಿಗ್ರಾಮ ಯಾವ್ದು ಅದಕ್ಕೆ ಏನಕ್ಕೆ ಕೇಳಿದೆ ನಾನು, ಶಾಲಿಗ್ರಾಮ ಯಾರು ವರ್ಷಿಪ್ ಮಾಡ್ತಾ ಇದ್ರೆ ಹೇಗ್ ಮಾಡ್ತೀರಿ ನೀವು? ಅದಕ್ಕೆ ಹೇಗೆ ಅಭಿಷೇಕ ಮಾಡ್ತೀರಿ ನೀವು? ಹೊರಗಡೆ ಹೋದಾಗ ಶಾಲಿಗ್ರಾಮಕ್ಕೆ ನೈವೇದ್ಯ ಯಾರು ಕೊಡ್ತಾರೆ? ಹಾಗೆ ಇಟ್ಬಿಟ್ಟು ಹೋಗ್ಬಿಡ್ಬಾರ್ದು. ತುಂಬಾ ಕಟ್ನಿಟ್ಟಾಗಿ ಬರೀ ಫೋಟೋ ಮಾತ್ರ ನಾವು ಆರಾಧನೆ ಮಾಡ್ಬೇಕು. ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ತುಪ್ಪದ ದೀಪ ಹಚ್ಬೇಕು ಅಂತ ಹೇಳಿದ್ವಲ್ಲ, ಅದು ತುಪ್ಪ ನಂದಿನಿ ತುಪ್ಪ ಅಲ್ಲ, ಅಥವಾ ಯಾವ್ದೋ ಕೃಷ್ಣ ತುಪ್ಪ ಅಂತ ಎಲ್ಲ ಬರುತ್ತಲ್ಲ, ಅದಲ್ಲ. ಪ್ಯೂರ್ ದೇಸಿ ತುಪ್ಪ ಆಗಬೇಕು. ಓಕೆ, ನಾಟಿ ಹಸುವಿನ ಹಾಲು ಇರುತ್ತಲ್ಲ, ಆ ತುಪ್ಪದಲ್ಲಿ ನಾವು ಭಗವಂತನ ದೀಪ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಕೆಜಿ ಎಷ್ಟು 2,000 2,500 ಎಷ್ಟು ಇರುತ್ತೆ. ಓಕೆ, ಅಟ್ಲೀಸ್ಟ್ ಭಗವಂತನ ನೈವೇದ್ಯಕ್ಕೆ, ಭಗವಂತನ ಪೂಜೆಗೆ ನಾವು ಅದನ್ನ ಬಳಸಬೇಕು. ಓಕೆ, ಅಂದ್ರೆ ಅದು ಬರ್ಬೇಕು ನಮ್ಗೆ. ಎಲ್ಲಿ ಸಿಗುತ್ತೆ ನಾಟಿ ಹಸು ಹಾಲು? ಇದಾದ್ರೆ 500-600 ರೂಪಾಯಿ ಕೆಜಿ ಸಿಗುತ್ತೆ, ಅದಾದ್ರೆ 2,000-2,500 ರೂಪಾಯಿ ಆಗುತ್ತೆ. ಅದೆಲ್ಲಾರು ನೋಡಿ, ಏನಂದ್ರೆ ಕಲಿಯುಗದಲ್ಲಿ ನಾವ್ ಏನು ಪ್ಯೂರ್ ಆಗಿ ಮಾಡಕ್ ಆಗುದಿಲ್ಲ. ಭಗವಂತನಿಗೆ ಅಕ್ಕಿ ಪಾಯಸ ಮಾಡೋಣ ಅಂದ್ರೆ ಅಕ್ಕಿ ಅದು ಎಲ್ಲಿಂದ ಬೆಳೆದಿರ್ತಾವ, ಅದು ಏನಕ್ಕೆ, ಯಾವ ಔಷಧಿ ಹಾಕಿರ್ತಾರೋ, ಕ್ರಿಮಿನಾಶಕಗಳು ಏನೋ ಅಂತ ಅನ್ಸ್ಬಿಡುತ್ತೆ ನಮ್ಗೆ ಅಲ್ವಾ. ಏನು ಇಲ್ಲಿ ಶುದ್ಧತೆ ಅನ್ನೋದೇ ಇಲ್ಲ ಕಲಿಯುಗದಲ್ಲಿ.
ಕಲೋ ದೋಷೆ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ. ಕಲಿಯುಗ ದೋಷಗಳ ಭಂಡಾರ, ಎಲ್ಲರಲ್ಲೂ ದೋಷ, ಏನಾದ್ರೂ ದೋಷ ಇದ್ದೇ ಇರುತ್ತೆ ಕಲಿಯುಗದಲ್ಲಿ. ಅದೇ ಸ್ಪೆಷಾಲಿಟಿ. ಕಲಿಯುಗ ನಿಂದ ಸ್ಪೆಷಾಲಿಟಿ ಅಂದ್ರೆ ನಾನು ಎಲ್ಲರಲ್ಲೂ ಇದ್ದೀನಿ. ಅದರಿಂದ ನಾವು ಹರಿನಾಮ ಎಷ್ಟು ಹೇಳ್ತೀವಿ, ಭಗವಂತನ ಕಥೆ ಎಷ್ಟು ಕೇಳ್ತೀವೋ ಅಷ್ಟು ನಮ್ಮ ಪಾಪಗಳು, ನಮ್ಮ ಹೃದಯ ಶುದ್ಧಿ ಆಗುತ್ತೆ. ಆಯ್ತಾ? ಆಮೇಲೆ ಯಮುನಾ ಸ್ನಾನ, ಗಂಗಾ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ ಪುರುಷೋತ್ತಮ ಮಾಸದಲ್ಲಿ. ಬಟ್ ನಾವು, ನಮಗೆ ಆ ಭಾಗ್ಯ ಕೊಟ್ಟಿಲ್ಲ ಭಗವಂತ. ವೃಂದಾವನ ವಾಸಿಗಳಿಗಾದ್ರೆ ಮಾಯಾಪುರಲ್ಲಾದ್ರೆ ಗಂಗೆ ಇದ್ದಾಳೆ, ಮಥುರಾದಲ್ಲಿ ಯಮುನೆ ಹರಿತಾಳೆ, ಸ್ನಾನ ಮಾಡ್ಬೋದು. ಬಟ್ ನಾವು ನಮ್ಮ ಮನೆ ಬರೋ ನೀರಲ್ಲೇ ಅವ್ರನ್ನ ಆವಾಹನೆ ಮಾಡಿ ಸ್ನಾನ ಮಾಡ್ಬೇಕು. ಆದಷ್ಟು ಪುರುಷೋತ್ತಮ ಮಾಸದಲ್ಲಿ ಇನ್ನೊಂದು ಕಠಿಣವಾದ ವ್ರತ ಇದೆ. ದಿನಕ್ಕೆ ಒಂದ್ಸಲ ಮಾತ್ರ ಪೂರಿ ಭೋಜನ, ಬೇರೆ ಟೈಮಲ್ಲಿ 2 ಟೈಮು ನಾವು ಫಾಸ್ಟಿಂಗ್ ಇರಬೇಕು. ಆತರ ಮಾಡಕ್ಕಾದ್ರೆ, ಸಾಧ್ಯ ಆದ್ರೆ ಪ್ರಯತ್ನ ಮಾಡಿ. ಇಲ್ಲ ಅಟ್ಲೀಸ್ಟ್ 1 ಟೈಮ್ ಆದ್ರೂ ನಾವು ಪ್ರಸಾದ ತಿನ್ನಲ್ಲ ಅನ್ನೋ ತರ ಏನಾದ್ರು ನಾವು ಮಾಡ್ಬೇಕು. ಈ ತಿಂಗಳು ತುಂಬಾ ಶ್ರೇಷ್ಠವಾದದ್ದು. ಓಕೆನಾ? ಆಮೇಲೆ ಹೇಗೆ ಪುರುಷೋತ್ತಮ ಮಾಸ ಆದ್ಮೇಲೆ ಅದನ್ನ ಬ್ರೇಕ್ ಮಾಡ್ಬೇಕು, ಅದನ್ನ ಆಮೇಲೆ ಹೇಳ್ತೀನಿ, 1 ತಿಂಗಳು ಆದ್ಮೇಲೆ. ಆ ಟೈಮಲ್ಲಿ ಆದಷ್ಟು ಬ್ರಾಹ್ಮಣರಿಗೆ, ಭಕ್ತರಿಗೆ ನಾವು ದಾನ ಕೊಡ್ಬೇಕು. ಏನ್ ಕೊಡ್ಬೋದು ದಾನ? ಅವ್ರಿಗೆ ಪ್ರಸಾದ ಭಗವಂತನಿಗೆ ಆಫರ್ ಮಾಡಿ, ಈಗ ಪ್ರತಿದಿನ ನಾವು ಏನು ಅಡಿಗೆ ಮಾಡ್ತೀವಲ್ವಾ, ಅದನ್ನ ಫಸ್ಟು ಭಗವಂತನಿಗೆ ಆಫರ್ ಮಾಡಿದ್ಮೇಲೆ ನಾವು ತಿನ್ನೋಕ್ ಮುಂಚೆ ಯಾರಾದ್ರೂ ಒಬ್ಬ ಬ್ರಾಹ್ಮಣರಿಗೆ, ಭಕ್ತರಿಗೆ ದಾನ ಕೊಡ್ಬೇಕು. ಆಯ್ತಾ? ಬಟ್ ಎಲ್ಲಿಂದ ಹುಡ್ಕೊಂಡು ಹೋಗೋದು ನಾವು? ಅದಕ್ಕೆ ಏನ್ ಮಾಡ್ಬೇಕು, ಯಾವ್ದಾದ್ರು ಪ್ರಾಣಿಗಳಿಗೆ ಅದನ್ನ ನಾವು ದಾನ ಕೊಡ್ಬೇಕು. ಫಸ್ಟ್ ಅವ್ರಿಗೆ ಕೊಟ್ಟು ನಾವು ಇಲ್ಲಿ ಭಿಕ್ಷುಕರಿಗೆ, ಯಾರಿಗಾದ್ರು ಸರಿ, ಭಗವಂತನಿಗೆ ಆಫರ್ ಮಾಡಿದ್ಮೇಲೆ ಹೇಳ್ತಾ ಇರೋದು. ಪ್ರಸಾದನ ಕೊಡ್ಬೇಕು ನಾವು, ಸುಮ್ಮನೆ ಹಂಗೆ ಕೊಡ್ಬಾರ್ದು. ನಾವು ಭಗವಂತನಿಗೆ ಆಫರ್ ಮಾಡದೇ ಇರೋದನ್ನ ನಾವೇನೋ ಒಬ್ಬ ಭಿಕ್ಷುಕನ್ ಕೊಟ್ರೆ ಅವ್ನ್ ತಿಂದ ಪಾಪ ಏನ್ ಬರುತ್ತಲ್ಲ, ಅದೇ ಪಾಪ ನಮಗೂ ಬರುತ್ತೆ. ಇದೆಲ್ಲ ನಾವು ಗೊತ್ತಿಲ್ಲದೆ ಎಷ್ಟೋ ಮಾಡ್ಬಿಟ್ಟಿದ್ವಿ. ದಾನ ಕೊಡ್ತಿದ್ವಿ, ಆದ್ರೆ ಭಗವಂತನಿಗೆ ಆಫರ್. ಮತ್ತೆ ಗೋ ಕೊಟ್ಬಿಡೋಣ ಪ್ರಭು. ಗೋಳಿಗೆ ಕೊಡ್ಬೋದು, ಕೊಡಿ. ಅದೇ ನಮ್ಮ ಮನೆ ಹತ್ರ ಐತೆ. ನಾವು ಹಂಗ್ ಮಾಡ್ತಾ ಇದೀವಿ ಪ್ರಭು, ಒಂದೇ ಪ್ರಸಾದ ಒಂದೇ ಹೊತ್ತು. ಓ ಮಾಡಿ, ನಿಮ್ಗೆ ಆಗತ್ತೆ ಆದ್ರೆ ಮಾಡಿ. ಅದೇ ನಾನು ಅದಕ್ಕೆ ಇಷ್ಟನ ತಿಂದಿಲ್ಲ ಊಟ ಸ್ಕೂಲ್ ಒಳಗ ಪ್ರಸಾದ. ಹೌದಾ? ಓಕೆ ಓಕೆ, ಆಯ್ತು. 1 ಟೈಮ್ ಮಾಡಿ, ಪರವಾಗಿಲ್ಲ. ಒಂದೇ ಟೈಮ್. ಓಕೆ. ಗೋವುಗಳಿಗೆ ಕೊಡಿ. ಅದನ್ನ ಆಫರ್ ಮಾಡದೆ ನಾವು ಕೊಡಬಾರ್ದು, ಭಗವಂತನ ಕೊಟ್ಟೆ ಅದನ್ನ ಇನ್ನೊಬ್ಬರಿಗೆ ದಾನ ಕೊಡ್ಬೇಕು. ಯಾವುದೇ ದಾನ ಆಗ್ಲಿ, ಭಿಕ್ಷುಕನ್ ಕೊಡ್ಬೇಕಾದ್ರೂ ಅದು ಪ್ರಸಾದ ಆಗಿರ್ಬೇಕು. ಆಯ್ತಾ? ಹಂಗೆ ಕೊಡಬಾರ್ದು. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಗೆ ಅನ್ಸುತ್ತೆ ನಾನು ದಾನ ಕೊಟ್ಟೆ ಅದನ್ನ ಒಳ್ಳೇದಾಗುತ್ತೆ ಅಂತ ನನ್ಗನ್ಸ್ಬೋದು. ಬಟ್ ಅದು ಪಾಪದ ಅಕೌಂಟ್ ಅಲ್ಲಿ ಇರುತ್ತೆ ಅದು. ಈ ಪುರುಷೋತ್ತಮ ಮಾಸ ಇರೋದೇ ಪಾಪ ಕಳ್ಕೊಳಕ್ಕೆ. ಮತ್ತೆ ಏನ್ ಮಾಡ್ತೀವಿ ನಾವು? ಪಾಪನ ಆಡ್ ಮಾಡ್ತಾ ಸೇರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಹಂಗ್ ಮಾಡ್ಬಾರ್ದು. ಓಕೆ. ಆಮೇಲೆ ಅದು ಹೇಗ್ ಮಾಡ್ಬೇಕು? ಭಕ್ತಿ ಮತ್ತೆ ಶ್ರದ್ಧೆಯಿಂದ. ಫೇತ್, ಲವ್ ಅಂಡ್ ಡಿವೋಷನ್. ನಂಬಿಕೆ ಜೊತೆ ಪ್ರೇಮ, ಭಕ್ತಿ. ನಂಬಿಕೆ ಇರ್ಬೇಕಲ್ವಾ? ಈಗ ಒಂದು ಪ್ರೀತಿ ಅಂದ್ಮೇಲೆ ನಂಬಿಕೆ ಇರ್ಬೇಕಲ್ವಾ? ಅದಕ್ಕೆ ಫೈತ್ ಫಸ್ಟ್ ಬರೋದೇ ಪ್ರೀತಿ, ನಂಬಿಕೆ, ಆಮೇಲೆ ಪ್ರೀತಿ. ನಂಬಿಕೆ ಎಲ್ಲ ಪ್ರೀತಿ ಮಾಡ್ತೀನಿ ಅಂದ್ರೆ ಅದು ವ್ಯಭಿಚಾರಕ್ಕೆ ಸಮ. ಅದಕ್ಕೆ ಫೈತ್, ಕೃಷ್ಣ ಫಸ್ಟ್ ಹೇಳಿದನು ನಂಬಿಕೆ. ಹ್ಯಾವ್ ಫೇತ್ ಇನ್ ಮೀ. ಕೃಷ್ಣ, ಹ್ಯಾವ್ ಫೇತ್ ಇನ್ ಮೀ, ಐ ವೋಂಟ್ ಲೆಟ್ ಯು ಫೇಲ್. ಸೊ ನಂಬಿಕೆ ಮುಖ್ಯ. ಸೊ ನಂಬಿಕೆಯಿಂದ ನಾವು ಈ ವ್ರತವನ್ನ ಆಚರಣೆ ಮಾಡ್ಬೇಕು. ಆಯ್ತಾ? ಆಮೇಲೆ ಮತ್ತೆ ಈಗ ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಏನ್ ಮಾಡ್ತಾ ಇದೀವೋ ಅದೆಲ್ಲ ಮಾಡ್ಬೇಕು. ಅದ್ರ ಜೊತೆಗೆ ಇದೆಲ್ಲ ಹೇಳ್ತಾ ಇರೋದು. ಎಕ್ಸ್ಟ್ರಾ ರೌಂಡ್ಸ್, ದಾನ ಕೊಡೋದು, ಭಾಗವತಂ ಅಥವಾ ಭಗವದ್ಗೀತಾ ದಾನ ಕೊಡೋದು, ಗುರುವಾಷ್ಟಕ ಮಾಡೋದು. ಬೆಳಿಗ್ಗೆ ಸಂಸಾರ ಧಾಮನ ಮಾಡ್ತೀವಲ್ಲ ಗುರುವಾಷ್ಟಕ. ಆಮೇಲೆ ನರಸಿಂಹ ಪ್ರಣಾಮ ಮಾಡ್ಬೇಕು. ನಮಸ್ತೆ ನರಸಿಂಹ ಆಡ್ತೀವಲ್ಲ ಅದು ಹಾಡ್ಬೇಕು. ಯಾಕೆ ಅವನು ನರಸಿಂಹದೇವ ವಿಘ್ನ ನಿವಾರಕ, ವಿಘ್ನ ವಿನಾಶಕ. ಓಕೆ. ಸೊ ತುಳಸಿ ಪೂಜೆ ಮಾಡ್ತೀರಲ್ಲ ಎಲ್ಲರೂ, ತುಳಸಿಗೆ ಪ್ರತಿದಿನ ನಾವು ಜಲ ಅರ್ಪಣೆ ಮಾಡ್ಬೇಕು, ನೀರು ಕೊಡ್ಬೇಕು ಅವಳಿಗೆ. ಮಳೆ ಬರ್ತಾ ಇರ್ಲಿ, ಚಳಿ ಇರ್ಲಿ, ಏನೇ ಇರ್ಲಿ, ಬೆಳಿಗ್ಗೆ ನಾವು ಸಂಜೆ ಸೂರ್ಯೋದಯ ಆದ್ಮೇಲೆ ತುಳಸಿಗೆ ನೀರು ಹಾಕೋದು ಮಾಡಬಾರ್ದು. ಸೂರ್ಯಾಸ್ತ ಆದ್ಮೇಲೆ ಬೆಳಿಗ್ಗೆ ಮಂಗಳಾರತಿ ಸಮಯಕ್ಕೆ ನಾವು ತುಳಸಿ ಮಾರಣಿಗೆ ತುಳಸಿ ಜಲ ಅರ್ಪಣೆ ಮಾಡ್ಬೇಕು. ವೃಂದಾಯ ತುಳಸಿ ದೇವ್ಯಾಯ ಪ್ರಿಯಾಯ ಕೇಶವ ಸಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೈ ನಮೋ ನಮಃ ಈ ಪ್ರಾರ್ಥನೆ ಮಾಡಿ ನಾವು ತುಳಸಿ ಪ್ರದಕ್ಷಿಣೆ ಬರ್ಬೇಕು.
ಹ್ಮ್ ಮತ್ತೆ ಇನ್ನೇನ್ ಅನ್ಕೊಂಡಿದ್ದೆ, ನಾಮಾಪರಾಧ ಗೊತ್ತಲ್ಲ, ನಾಮಾಪರಾಧ ಮಾಡಬಾರ್ದು. 10 ನಾಮಾಪರಾಧಗಳು. ಹರೇ ಕೃಷ್ಣ ಮಹಾಮಂತ್ರ ದೇವತೆಗಳ ಮಂತ್ರಕ್ಕೆ ಸಮ ಅಂತ ಹೇಳಬಾರ್ದು. ಹರೇ ಕೃಷ್ಣ ಭಗವಂತನ ನಾಮ ದೇವತೆಗಳ ನಾಮ ಸಮ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಭಗವಂತ ನಾಮನ ಯಾವ್ದಕ್ಕೂ ನಾವು ಕಂಪೇರ್ ಮಾಡಕ್ ಆಗೋದಿಲ್ಲ. ಆ ನಾಮ ಎಷ್ಟು ಪವರ್ಫುಲ್ ಅಂದ್ರೆ, ಎಷ್ಟು ಶಕ್ತಿ ಅಂದ್ರೆ, ಅದು ಹೈ ವೋಲ್ಟೇಜ್. ನಮ್ಮ ಒಳಗಿರೋ ಪಾಪನ ಕ್ಷಣ ಮಾತ್ರದಲ್ಲೇ ಸುಟ್ಟು ನಾಶ ಮಾಡ್ಬಿಡುತ್ತೆ. ಅದನ್ನ ದೇವತೆಗಳ ನಾಮಕ್ಕೆ ಹೋಲಿಸಿ ನಾವು ಮಾಡ್ಬೋದು. ಅಥವಾ ಕರ್ಮಕಾಂಡ, ಈಗ ನೋಡಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ, ಕರ್ಮಕಾಂಡೀಯ ಮತ್ತೆ ಭಕ್ತರ ನಡುವೆ ವ್ಯತ್ಯಾಸ ಇದೆ. ಸೊ ನಾವು ಕರ್ಮಕಾಂಡೀಯರಾಗಬಾರ್ದು, ನಾವು ಡಿವೋಟೀಸ್, ಭಗವಂತನ ಭಕ್ತರಾಗಬೇಕು. ಕರ್ಮಕಾಂಡದಲ್ಲಿ ಏನಂದ್ರೆ ಇದು ಮಾಡ್ಬೇಕು, ಇದು ಇಷ್ಟ ಬಂದು ಏನ್ ಬೇಕಾದ್ರೂ ಮಾಡ್ಬೋದು. ಹಂಗಲ್ಲ, ಏನ್ ಬೇಕಾದ್ರೂ ಮಾಡೋದಲ್ಲ. ಅವ್ರಿಗೆ ಅದು ಸರಿ ಅಂತ ಕಾಣ್ತಾ ಇರುತ್ತೆ. ನಾನು ತಿನ್ನಕ್ ಮುಂಚೆ ನಾನು ಕೃಷ್ಣಾರ್ಪಣ ಮಸ್ತು ಹೇಳ್ತೀನಿ, ಹೇಳ್ಬಿಟ್ಟು ತಿಂತೀನಿ ಅಂತ ಹೇಳ್ತಾರೆ. ಬಟ್ ಅದನ್ನ ಆಫರೇ ಮಾಡಿರಲ್ಲ. ಅವ್ರು ಹೇಳ್ತಾರೆ ಇಲ್ಲ ನಾವು ಮಾಡ್ತೀವಿ, ನಾವು ತಿನ್ನೋವಾಗ್ಲೇ ಮನ್ಸಲ್ಲಿ ಮಾಡ್ಕೊಂಡ್ ಬರ್ತೀವಿ. ಅದೆಲ್ಲ ಅದು ದೊಡ್ಡವಾದ, ಹಾಗೆ ಮಾಡಬಾರ್ದು. ಕರ್ಮಕಾಂಡ ಮಾಡ್ತಲ್ಲ, ನಾವು ಕರ್ಮಕಾಂಡ ಬೇಕಾಗಿಲ್ಲ ನಮಗೆ. ನಾವು ಮಾಡ್ಬೇಕಾಗಿರೋದು ಡಿವೋಷನ್ ಸರ್ವಿಸ್, ಭಕ್ತಿ. ಸೊ ಅದೆಲ್ಲ ನಾವು ಅರ್ಥ ಮಾಡಿಕೊಂಡು ಭಕ್ತಿಯಲ್ಲಿ ಮುಂದುವರಿಬೇಕು. ಸೊ ಬೇಸಿಕ್ ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಏನಿದೆ 4, ಅದನ್ನ ಮಾಡ್ಬೇಕು, ಚಾಂಟಿಂಗ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಹರೇ ಕೃಷ್ಣ.